ಓದಿಸ್ತೀನಿ. ಅದಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾರು ಬೇಜಾರಾಗಬೇಡಿ. ಕೇಳೋದಿರೋದು ಕೇಳೋದು ತಪ್ಪಿಲ್ಲ. ನೀವು ಯಾರನ್ನು ಅವಮಾನ ಮಾಡಲ್ಲ, ಯಾರನ್ನು ಕೈ ಎತ್ತಕ್ಕೂ ಹೇಳಲ್ಲ. ನಿಮ್ಮಲ್ಲಿ ಎಷ್ಟು ಮಂದಿ ಕೆಟ್ಟ ಮಾತುಗಳಾಡ್ತೀರಾ, ಗಲೀಜ್ ಮಾತಾಡ್ತೀರಾ, ಕಚ್ಚಡ ಮಾತಾಡ್ತೀರಾ, ಮರ್ಯಾದೆ ಇದ್ದೀರಾ ಮಾತಾಡ್ತೀರಾ, ಏಕವಚನದಲ್ಲಿ माताड़तीरा? आपका अंदर कितने आदमी गलीज बात, हल्का बात, बहुत वस्तु लैंग्वेज बात करते हैं, टाइम पास लैंग्वेज, गेली का बात, गेली दूसरा आदमी को गेली करते ना, हमें अर्थ करते ना, गेली ಮಾತುಗಳು, ತಮಾಷೆ ಮಾತುಗಳು, ಜೋಕ್ಸ್ ಮಾತುಗಳು, ಕುಚ್ಚೋದ್ಯ ಮಾಡೋದು ಅಂದ್ರೆ ರೇಗಿಸೋದು. ಏನೇನು ಮಾತಾಡಿ ನನ್ನ ಜೊತೆ, ರೇಗಿಸೋದು. ಎಷ್ಟು ಜನ ಮಾಡ್ತೀರಾ ರೇಗಿಸೋ ಬುದ್ಧಿ? ಯಾರ್ಯಾರ ಹತ್ರ ಇದೆ? ಕಚ್ಚಡ ಮಾತು ಮಾತಾಡೋದು. ಚಿಕ್ಕ ಮಕ್ಳು ಕೇಳ್ತಾ ಇದ್ದೀರಾ? ಚಿಕ್ಕ ಮಕ್ಳು ಕೂಡ ಗಲೀಜ್ ಮಾತುಗಳಾಡ್ತೀರ. ತಲೆ ಎತ್ತಿಲ್ಲ, ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮಾತು ಹುಷಾರ್. ಇನ್ನೊಂದು ಕೇಳ್ತಾ ಇದ್ದೀನಿ, ನೀವು ಬೇರೆಯವ್ರ ಹತ್ರ ದೇವ್ರ ಬಗ್ಗೆ ಎಷ್ಟು ಮಾತಾಡ್ತೀರ? ನೀವು ದೇವ್ರ ಮಾತುಗಳು ಮಾತಾಡ್ತೀರಾ? ಯಾವಾಗ್ಲೂ ಲೋಕದ ಮಾತುಗಳು, ಮನುಷ್ಯರ ಮಾತುಗಳು, ಆ ಹುಡುಗಿ ವಯಸ್ಸು ಬಂದು, ಈ ಹುಡುಗಿ ಆ ಹುಡುಗಿ ಕರ್ಕೊಂಡು ಓಡೋದ್ರು, ಇವ್ರು ಕರ್ಕೊಂಡು ಓಡೋದ್ರು, ಅವ್ರ ಮನೆ ಕಟ್ಟಿದ್ರು, ಇವ್ರಿದು, ಅವ್ರು ಅದು ಕೊಟ್ಟಿಲ್ಲ, ಇವ್ರು ಹಿಂಗಾದ್ರು, ಅವ್ರ ನೇನಾಕೊಂಡು ಸತ್ತು ಹೋದ್ರು, ಆಮೇಲೆ ಅವ್ರ ಹೆಂಡತಿ ಹಂಗೆ, ಅವ್ರ ಗಂಡ ಹಂಗೆ, ಅವ್ರ ಮಕ್ಕಳಂಗೆ, ಅವ್ರ ಮಗ ಹಂಗೆ, ಇಂಥದ್ದೇ ಮಾತಾಡ್ತೀರಾ? ನಿನ್ನ ಮೋಸ ಮಾಡಿ ನರಕ ಕರ್ಕೊಂಡು ಹೋಗ್ತದೆ. ಆತ್ಮೀಕ ಮಾತುಗಳು ಮಾತಾಡ್ತೀರಾ? ನೀನ್ ಲೌಕಿಕ ಮಾತುಗಳೇ ಮುಳುಗಿದ್ರೆ ಖಂಡಿತ ವಾಕ್ಯ ಹೇಳ್ತಾರೆ. ಬನ್ನಿ, ನಾನು ಹೇಳಿದ್ದೆಲ್ಲ ವಾಕ್ಯ ಬರ್ತದೆ, ಅವಾಗಲೇ ವಿವರಿಸ್ತೀನಿ. ಆಗ್ಲೇ ನೀವು ನನ್ನ ಮೇಲೆ ನಂಬಿಕೆ ಬರ್ಬೋದು ಅಂತ ನಾನು ನಂಬ್ತೀನಿ. ತೆಗಿಲಿ ಒಂದು ವಾಕ್ಯ ತಗೊಳ್ಳಿ, ವಚನಗಳು. ಎಫೆಸ 4:29, ಎಫೆಸ 4:20-9, ಎಫೆಸಿಯನ್ ಚಾಪ್ಟರ್ 4:29. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟು ಮಾತು ಬರಬಾರ್ದು. ಅಲ್ಲೇ ನಿಲ್ಲಪ್ಪ. ಕೇಳಿಸ್ಕೊಂಡ್ರೆ ಎಲ್ಲಾರು? ಪಡೋ ಸಿಸ್ಟರ್, ಪಡೋ ಬ್ರದರ್, हिंदी में क्रोध तो करो मतलब कितने वचन पढ़ रहे सिस्टर? 29. कोई गलती बात तुम्हारे मुंह से ना निकले, पर आवश्यकता के अनुसार वही निकले जो उन्नति के लिए उत्तम हो, ताकि उससे सुनने वालों पर अनुग्रह हो. हमें गलती बात क्या प्रभु आजकल बात कर रहे हैं? ಏನ್ ದೇವ್ರ ಕೆಟ್ಟ ಮಾತುಗಳು, ಅಸಹ್ಯ ಮಾತುಗಳು ಕೇಳ ಕೂಡ ಆಗಲ್ಲ. ಆಮೆನ್, ಹಲ್ಲೆಲೂಯಾ. ಸಿಸ್ಟರ್, ಬ್ರದರ್, ನಿನ್ನ ಅದು ಮೋಸ ಮಾಡ್ತಾ ಇತ್ತು, ನಿನ್ನ ಅದು ವಂಚಿಸ್ತೈತೆ, ನಿನ್ನ ಪಾಪಿಯನ್ನಾಗಿ ಮಾಡ್ತಾ ಇದೆ. ಓ ಐಸ ಬಾತ್ ಆಪ್ಕ ಪಾಸ್ ಹೈ. ಕೆಟ್ಟ ಮಾತುಗಳು ನಿಮ್ಮ ಬಾಯಲ್ಲಿ ಇದೆಯಾ? ನೀವು ಮಾತಾಡ್ತೀರಾ? ಯಾರ ಮೇಲೆ ಬೈದು ಬಿಡ್ತೀರಾ? ಒಂದು ಸಾರಿ ನಿಮ್ಮ ಮಕ್ಕಳು ಕೂಡ ಬೈದು ಬಿಡ್ತೀರಾ, ನಿಮ್ ಗಂಡನ್ನು ಕೂಡ ಬೈದು ಬಿಡ್ತೀರಾ, ನಿಮ್ಮ ಹೆಂಡತಿಯನ್ನು ಕೂಡ ಬೈದು ಬಿಡ್ತೀರಾ, ನಿಮ್ಮ ಮನೆಯನ್ನು ಕೂಡ ಬೈದು ಬಿಡ್ತೀರಾ. ಆಮೇಲೆ ನಿನ್ ಹೃದಯದಲ್ಲಿ ಕೆಟ್ಟ ಸ್ವಭಾವ, ಕೆಟ್ಟ ಹೃದಯ ನಿನ್ ಒಳಗಡೆ ಇದ್ರೆ ನಿನ್ ಬಾಯಲ್ಲಿ ಬರ್ತೈತೆ. ನಿನ್ ಹೃದಯದಲ್ಲಿ ಇರೋದೇ ಬಾಯಲ್ಲಿ ಬರೋದು, ನಿನ್ ಒಳಗಡೆ ಇರೋದೇ ನಿನ್ ಬಾಯಲ್ಲಿ ಬರ್ತೈತೆ. आपका मन का अंदर क्या रहेगा? जो मुंह में आएगा, बात में आएगा. आपका दिल का अंदर, आपका मन का अंदर, आपका हृदय का अंदर क्या रहेगा वो ये मुंह में आएगा. गलती बात ऑलरेडी तुम्हारा हृदय का, दिल का, मन का अंदर का उसी मुंह में आया, सडनली नहीं आया. ಯಾರು ಸಡನ್ಲಿ ಕಚ್ಚಡ ಮಾತು ಮಾತಾಡಲ್ಲ. ಕಚ್ಚಡ ಮಾತು, ಗಲೀಜ್ ಮಾತು, ಕೆಟ್ಟ ಮಾತುಗಳು ಆಲ್ರೆಡಿ ಒಳಗಡೆ ಇರ್ತೈತೆ, ಒಳಗಡೆ ಹೃದಯದಲ್ಲಿ ಇರ್ತೈತೆ, ಅದು ಬಂದ್ಬಿಡ್ತೈತೆ. ಹಂಗ್ ಮಾತಾಡೋದ್ರಿಂದ ನೀನು ಕೆಟ್ಟೋಗ್ತೀಯ, ನೀನ್ ಪಾಪಿ ಆಗ್ತೀಯ, ನೀನು ನರಕಕ್ಕೆ ಹೋಗ್ತೀಯ, ನಿನ್ನ ಹೆಸರು ಲೋಕದಲ್ಲಿ ಕೆಟ್ಟದಾಗಿರ್ತೈತೆ. ನೋಡಿ, ಚರ್ಚ್ಗೆ ಹೋಗ್ತಾಳೆ, ನೋಡಿ ಚರ್ಚ್ಗೆ ಹೋಗ್ತಾನೆ, ಹೆಂಗೆ ಮಾತಾಡ್ತಾನೆ ನೋಡಿ, ಹೆಂಗೆ ಮಾತಾಡ್ತಾಳೆ ನೋಡಿ,
ನಿಮ್ಮ ಮನೆಯವರು ದೇವ್ರು ನಂಬಲ್ಲ, ನಿಮ್ಮ ಮನೇಲಿ ನಮ್ದೇ ಇರ್ತಾರಲ್ಲ, ನಿಮ್ಮ ಅಕ್ಕಪಕ್ಕ ನಮ್ದೇ ಇರ್ತಾರಲ್ಲ. ನೋಡಿ ಇವ್ರು ಚರ್ಚ್ಗೆ ಹೋಗ್ತಾರೆ, ಎಷ್ಟು ಕೆಟ್ಟ ಮಾತುಗಳು ಮಾತಾಡ್ತಾರೆ ನೋಡಿ, ಎಷ್ಟು ಬಾಯಲ್ಲಿ ಕೆಟ್ಟ ಮಾತುಗಳು ಬರ್ತಾ ಇದೆ. ಒಂದು ಸಿಸ್ಟರ್ ಇದ್ರು, ಆ ಸಿಸ್ಟರ್ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತಾರೆ. ಎಷ್ಟು ಗಂಟೆಗೆ? 4 ಗಂಟೆಗೆ. ಅಕ್ಕಪಕ್ಕ ಮನೆಗಳಿಗೆಲ್ಲ ಕೇಳಿಸ್ಬೇಕು, ಹಂಗೆ ಪ್ರೇಯರ್ ಮಾಡ್ತಾನೆ. 4 ಗಂಟೆಗೆ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತಾನೆ. ಯಾರನ್ನ ರೋಡಲ್ಲಿ ಜಗಳಕ್ಕೆ ಬಂದ್ರೆ ಕೆಟ್ಟ ಕೆಟ್ಟ ಮಾತುಗಳಾಡ್ತಾರೆ. ಅಲ್ಲೆಲ್ಲೂಯ್ಯ, ಆಮೇನ್. ಅವಾಗ ಆ ಸಿಸ್ಟರ್ ಮಾತಾಡುವಾಗ ಅಕ್ಕಪಕ್ಕ ಲೇಡಿ ಹೇಳಿದಂತೆ, ಆ ಅಮ್ಮ ಪ್ರೇಯರ್ ಕೇಳಿಸ್ಕೊಳ್ಳಿರೋ ತಾಯಿ, ಇವಳು ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ 5:15 ಎದ್ದು ಪ್ರೇಯರ್ ಮಾಡ್ತಾ ಇರ್ತಾಳೆ. ಎಷ್ಟು ಕಚಡ ಮಾತು ಮಾತಾಡ್ತಾಳೆ ನೋಡಿ, ಎಷ್ಟು ಗಲೀಜ್ ಮಾತು ಮಾತಾಡ್ತಾಳೆ ನೋಡಿ. ದೇವ್ರ ನಾಮಕ್ಕೆ ಏನ್ ಬರ್ತಾ ಇದೆ, ದೇವ್ರಿಗೆ ಏನಾಗ್ತಾ ಇದೆ ಮಾತಾಡಿ, ಅದು ಗೊತ್ತಿಲ್ಲ. ಕನ್ನಡ ಬರಲ್ವಾ? एक सिस्टर 4 बजे उठल के 5 बजे उठल के 5:30 को उठल के प्रार्थना करते हैं. कोई रास्ते में झगड़ा किया तो हल्का बात, गलीज बात, अभी इधर बोला ना, क्या बात बोला, गलती बात करते. वो अम्मा बोला, ये देखो कितने गलती बात करते. 4 बजे को 5 बजे को 4:30 बजे को 6:30 बजे को प्रार्थना करते रह गए. अभी देखो रास्ते में ऐसा बात करते. किसको अपमान हो गया? ಯಾರಿಗೆ ಅವಮಾನ ಆಯ್ತು? ದೇವರಿಗೆ. ನೀನೇನಾಗ್ತೀಯ, ನಾನೇನಾಗ್ತೀನಿ ಅಂತ ಮಾತಾಡಿದ್ರೆ ಪಾಪಿಗಳಾಗ್ತೀವಿ. ಎಲ್ಲಿಗೆ ಹೋಗ್ತೀರಿ? ನರಕಕ್ಕೆ ಹೋಗ್ತೀವಿ. ಬೇರೆಯವರು ದೇವರು ನಮ್ಮಲ್ಲ, ಬೇರೆಯವರು ದೇವರ ಹತ್ರ ಬರಲ್ಲ. हम ऐसे बात करने तो हमारा घर वाला प्रभु में नहीं आएगा, आजू बाजू वाला घर प्रभु में नहीं आएगा, चर्च जाने वाला ऐसी रहेगा. देखो कितने गलीजे, देखो हमारा आदमी परवाना बोल देगा. वो बोलते नहीं बोलते? पक्का बोलते. आशीष वही विषय में बात कर रहे. आमीन, हालेलुया, ಪ್ರೈಸ್ ದ ಲಾರ್ಡ್. ದೇವರಿಗೆ ಅವಮಾನ ಆಗುತ್ತೆ. ನೀನ್ ಪಾಪಿ ಆಗ್ತೀಯ, ನಾನು ಪಾಪಿ ಆಗ್ತೀನಿ, ದೇವ್ರನ್ನ ಬೈಕೊಂತಾರೆ. ನಮ್ಮ ಮನೆಯವರು ದೇವ್ರು ನಮ್ದೇ ಇರೋರಿದ್ರೆ, ನಮ್ಮ ಅಕ್ಕಪಕ್ಕದವ್ರು ದೇವ್ರು ನಮ್ದೇ ಇರೋರಿದ್ರೆ ಬರಲ್ಲ. ಸರಿಯಾಗಿ ನೋಡ್ಕೊಳ್ಳಿ. ಇದೇನ ಅವ್ರ ಬೈಬಲ್ ಹೇಳೋದು, ಇದೇನ ಅವ್ರ ದೇವ್ರು ಹೇಳೋದು, ಇದೇನ ವಾರ ಅವ್ರ ಪಾಸ್ಟರ್ ಊದೋದು, ಇದೇನ ಹೇಳ್ ಕಳಿಸೋದು. ಅವ್ರ ಪಾಸ್ಟರು ಅವ್ರ ಬ್ರದರ್ ಇದನ್ನ ಹೇಳೋದು, ವಾರ ಹೇಳ್ತಾರೆ. ಹೇಳೋದು ಕರೆಕ್ಟಾಗಿ ಮಾತಾಡಿ, ಎಷ್ಟು ಕರೆಕ್ಟ್ ಆಗಿರ್ಬೇಕು ನೋಡ್ಕೊಳ್ಳಿ. ಬಾಯಿ ಎಷ್ಟು ಬಸ್ಸಲ್ಲಿ ಇಟ್ಕೊಳ್ಳೋದು ನೋಡ್ಕೊಳ್ಳಿ ಬಾಯಿನ. ಹುಷಾರ್. ಕೆಟ್ಟ ಮಾತುಗಳು ಕೋಪ ಬಂದಾಗ ಜಾಸ್ತಿ ಬರೋದು. ಹೊಲಸು ಮಾತು, ಗಲೀಜ್ ಮಾತು, ಸೆಕ್ಸಿ ಮಾತುಗಳು, ಕಾಮದ ಮಾತುಗಳು. ಹುಷಾರ್, ಡೇಂಜರ್. ಅವನು ಇವನು, ಅವಳು ಇವಳು, ಹೋಗೆ ಬಾರೆ ಬಾರೋ ಹೋಗೋ, ಅಂತವನು ಇಂಥವನು, ಅಂತವಳು ಇಂಥವಳು, ನಿಮ್ಮಪ್ಪ ಹಂಗೆ, ನಿಮ್ಮಮ್ಮ ಹಂಗೆ, ನಿನ್ ಮಗಳ ಹಂಗೆ, ನಿನ್ ಮಗ ಹಿಂಗೆ. ಹುಷಾರ್, ಮಾತಾಡ್ಬೇಡ. ಅವ್ರು ಎಂಥವ್ರನ್ನ ಆಗಿರ್ಲಿ ಮಾತಾಡ್ಬೇಡ. ಆಮೇನ್, ಹಲ್ಲೆಲೂಯಾ. ನೀನ್ ಅನ್ಲಿ ಅಂತಾನೆ ಯಾರನ್ನ ಮಾತಾಡ್ತಾರೆ, ನೀನ್ ಅನ್ಬೇಡ. ನೀನ್ ಅನ್ನೋ ತರನೇ ಅವ್ರು ಅಂತಾರೆ, ಅನ್ಬಾರ್ದು. ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸು, ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸು. ಬೈಬಲ್ ಹೇಳ್ತದೆ. ಅವ್ರು ಕೆಟ್ಟ ಮಾತು ಬೈದ್ರೆ ಕೂಡ ನೀನ್ ಬೈಬಾರ್ದು. ಆಮೇನ್, ಹಲ್ಲೆಲೂಯಾ. ಪರವಾಗಿಲ್ಲ, ನೀನೇನು ಹೆಂಗಸ, ನೀನ್ ಯಾವ ಹೆಂಗಸು, ನೀನೇನು ಗಂಡಸು, ಅವ್ರು ಬೈತಾ ಇದ್ರೆ ಅಂದ್ರೆ ಅನ್ಕೊಂಡು ನೀನ್ ಮಾತ್ರ ಚುಪ್ಚಾಪ್ ಆಗಿರ್ಬೇಕು. ನಿನ್ನ ನಾಲಿಗೆ, ನಿನ್ ಹೃದಯ ಪಾಪದಲ್ಲಿ ಬೀಳ್ತೈತೆ. ಹುಷಾರ್. ಮಕ್ಕಳು ಕೂಡ ಬೈಯೋದು, ನೀನ್ ತುಂಬಾ ಕಂಟ್ರೋಲ್ ತಪ್ಪೋಗ್ತೀಯ ಅಂತ ಮಕ್ಕಳನ್ನ ಬೈತೀಯಲ್ಲ, ಕೆಟ್ಟ ಮಾತುಗಳು, ಮಕ್ಕಳು ಬೈತೀಯಲ್ಲ ಕೆಟ್ಟ ಮಾತುಗಳು, ಭಾರಿ ಡೇಂಜರ್. ಕೆಲವು ತಂದೆ ತಾಯಿ ನೋಡಿದೀನಿ, ಚಿಕ್ಕ ಮಕ್ಕಳು ಕೂಡ, ಚಿಕ್ಕ ಮಕ್ಕಳು ಅವ್ರು ಇನ್ನೂ ಚಿಕ್ಕ ಮಕ್ಕಳು ಸೂಳೆ ಅಂತ. ಹಿಂದೆಗಡೆ ಮಕ್ಕಳು ಕಂಟ್ರೋಲ್ ಮಾಡಿ. जोशुआ नहीं खेलना चर्च में, बैठ के वचन सुनो, खड़ा ऊपर खड़ा. ಆಮೇನ್. ನಿಮ್ಮ ಬಾಯಲ್ಲಿ
ಯಾವ ಕೆಟ್ಟ ಮಾತು ಬರಬಾರ್ದು. ನಾನು ಹೇಳ್ತಾ ಇರೋದ, ಬೈಬಲ್ ಹೇಳ್ತಾ ಇರೋದ, ಪಾಸ್ಟರ್ ಹೇಳ್ತಾ ಇರೋದ, ದೇವ್ರು ಹೇಳ್ತಾ ಇರೋದ? ದೇವ್ರು ಹೇಳ್ತಾ ಇದ್ದಾರೆ ಬರಬಾರ್ದು ಅಂದ್ರೆ ಬರಬಾರ್ದು, ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ, ಆಡ್ಬೇಡ ಅಂದ್ರೆ ಆಡ್ಬೇಡ. ದೇವ್ರು ಹೇಳ್ತಾರೆ ಕೇಳು, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ನಿನ್ಗೆ ಒಳ್ಳೆ ಹೆಸರು ಇರ್ತದೆ ಅಪ್ಪ, ಅವ್ರು ಎಷ್ಟು ಸಾಫ್ಟ್ ಅಪ್ಪ, ಅವ್ರೆಷ್ಟು ಸೈಲೆಂಟ್ ಅಪ್ಪ, ಅವ್ರ ಮಾತುಗಳು ನೋಡಪ್ಪ ಎಷ್ಟು ನಿಧಾನವಾಗಿದೆ. ಒಂದು ಕಾಲದಲ್ಲಿ ಚರ್ಚ್ಗೆ ಹೋಗಿದ್ ಮುಂಚೆ ಇವಳು ಈ ಅಣ್ಣ, ಈ ಅಕ್ಕ, ಈ ಪಾಸ್ಟರು, ಈ ಪಾಸ್ಟಮ್ಮ ಎಷ್ಟು ಗಲಾಟೆ ಮಾಡೋರು, ಎಷ್ಟು ಮಾತುಗಳಾಡೋರು, ಎಷ್ಟು ಬಾಯಿ ತೆರೆದು ಕೆಟ್ಟ ಮಾತುಗಳು. ನೋಡಿ ಇವಾಗ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅವ್ರ ಕೋಪನೇ ಬರಲ್ಲ, ಅವ್ರು ಕೆಟ್ಟ ಮಾತೇ ಆಡಲ್ಲ ಇವಾಗ. ಹಂಗನ್ಬೇಕು. ಏನಾಗುತ್ತೆ ಅವ್ರ ದೇವರಿಗೆ ಏನಾಗುತ್ತೆ? ಮಹಿಮೆ. ದೇವ್ರಿಗೆ ಏನಾಗುತ್ತೆ? ಮಹಿಮೆ. ಚರ್ಚ್ಗೆ ಹೋಗಿ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ವಾಕ್ಯ ಕೇಳಿ ಅವರು ಸೈಲೆಂಟ್ ಆಗಿದ್ದಾರೆ. ಬನ್ನಿ ಸೀರಿಯಸ್ ಆಗಿ ಕೇಳಿ ವಾಕ್ಯನ. ನಿಮ್ಮ ಬಾಯಲ್ಲಿ ಒಂದು ಕೆಟ್ಟ ಮಾತು ಬರಬಾರ್ದು. ಕಂಟಿನ್ಯೂ ಮಾಡಪ್ಪ. ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನ ಮಾಡಿರಿ. ಎಂತ ಮಾತುಗಳಾಡ್ಬೇಕಂತೆ ನೀನು? ಎಂತ ಮಾತುಗಳು ಮಾತಾಡ್ಬೇಕಂತ ನೋಡ್ಕೊಳ್ಳಿ. ಇನ್ನೊಂದ್ಸರಿ ಓದಪ್ಪ, ಕೇಳಿಸ್ಕೊಳ್ಳಿಲ್ಲ ಇವರು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? इस बात का अर्थ क्या मालूम? भक्ति वृद्धि के लिए प्रभु का बात करो, प्रभु का वचन बात करो, प्रभु का विषय में बात करो, और सभी अलग बात है. ನೀನು ಭಕ್ತಿ ವೃದ್ಧಿ ಮಾತುಗಳನ್ನು ಬಿಟ್ಟು ಯಾವಾಗಲೂ ಬೇರೆದೇ ಮಾತಾಡಿದ್ರೆ ಅದೇ ಕೆಟ್ಟ ಮಾತುಗಳು. ಆಮೇನ್, ಹಲ್ಲೆಲೂಯಾ. ಹುಷಾರು. ಬಾಯಿ ಬಹಳ ಕೆಟ್ಟದ್ದು. ಒಂದು ಮನುಷ್ಯ ಒಂದು ದಿನಕ್ಕೆ 20,000 ಆಲೋಚನೆ ಮಾಡ್ತಾನಂತೆ. ಎಷ್ಟು ಸಾವಿರ? 20,000. 20,000 ಚಿಂತಾ करते हैं एक दिन को आदमी दिमाग में. ಮಾತುಗಳು ನೋಡಿ ಎಷ್ಟಿರ್ತದೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಬಾಯಿ ಇರೋದೇ ಮಾತಾಡೋದಕ್ಕೆ ಅನ್ಬೇಡಿತೀಗ. ಆಮೇನ್, ನಾನು ತಮಾಷೆ ಮಾಡಲ್ಲ ಮೆಸೇಜ್ ಅಲ್ಲಿ. ಬಾಯಿ ಇರೋದೇ ಮಾತಾಡೋದಕ್ಕೆ ಅಂತ ಅನ್ಬೇಡಿ, ಅದು ತಪ್ಪಾಗುತ್ತೆ. ಕತ್ತಿ ಇರೋದೇನಕ? ಕುಯ್ಕೊಳ್ಳೋದಕ್ಕ. ಒಳ್ಳೆಯದಕ್ಕಿದೆ, ಕೆಟ್ಟದಕ್ಕಿದೆ. ಕತ್ತಿಯಲ್ಲಿ ತರಕಾರಿ ಹಣ್ಣುಗಳು ಕಟ್ ಮಾಡ್ಬೋದು, ಕೊಲೆ ಕೂಡ ಮಾಡ್ಬೋದು. ಯಾವ್ದು ಮಾಡ್ಬೋದು, ಯಾವ್ದು ಮಾಡಬಾರ್ದು? ಹಣ್ಣುಗಳು ತರಕಾರಿ ಕಟ್ ಮಾಡಬೇಕು, ಮನುಷ್ಯರನ್ನ ಕೊಲೆ ಮಾಡಬಾರ್ದು ಕತ್ತಿಯಲ್ಲಿ. ಬಾಯಲ್ಲಿ ಹಂಗೆ ಒಳ್ಳೆ ಮಾತುಗಳಾಡ್ಬೇಕು, ಕೆಟ್ಟ ಮಾತುಗಳು ಆಡಬಾರ್ದು. ಅಲ್ಲೇ ಹೇಳಿ. ಹೆಚ್ಚರಿಗೆ ಬೇಜಾರಾಗಿದೆ, ಹಾಗಾದ್ರೆ ಹೆಚ್ಚರಿಗೆ ಖುಷಿಯಾಗಿದೆ. ಖುಷಿಯಾಗಿರೋ ಒಂದು ಅಲ್ಲೇನು ಹೇಳಿ. ದೇವ್ರು ನಿಮ್ಮ ಹತ್ರ ಯಾರ್ಯಾರ ಹತ್ರ ಮಾತಾಡ್ತಾರೆ ಅವರೆಲ್ಲ ಒಂದು ಪ್ರೈಸ್ ಮಾಡಿ ಹೇಳಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 4ನೇ ವಚನ ಓದು. ಸೇಮ್ इसमें 5 अध्याय 4 वचन देखो. 5-4 chapter 5 4 words. 5 ಅಧ್ಯಾಯವು 4ನೇ ವಚನ. ಹೊಲಸು ಮಾತು. ಒಂದು ನಿಮಿಷ ಹಂಗಾಗಿ ಒಂದೊಂದೇ ಓದು. पहले वाला कौन सा है ब्रदर? कैसे बात पहले वाला? हाँ हाँ, हालेलुया. जोर से पढ़ो. हाँ 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 हाँ, ಆಮೆನ್. ಚೆನ್ನಾಗಿ ನೋಡಿ. ಎಂತ ಮಾತಂತಪ್ಪ? ಹೊಲಸು ಮಾತು. ಹೊಲಸು ಅಂದ್ರೆ ಬೇಗ ಅನ್ಕ್ಲೀನ್, ಗಲೀಜು, ಗಲೀಜ್ ಮಾತುಗಳು. ಹಲ್ಲೆಲೂಯಾ, ಆಮೆನ್. ನಿಮ್ಮ ಬಾಯಲ್ಲಿ ಗಲೀಜ್ ಮಾತು, ಅಲ್ಕ ಮಾತು, ಕೆಟ್ಟ ಮಾತುಗಳು ಅಂತ ಹೇಳಿದ್ದೇವರು. ಇಲ್ಲೇನ್ ಹೇಳ್ತಾ ಇದ್ದಾರೆ? ಪದ ನೋಡಿ ಹೆಂಗಿದೆ? ಹೊಲಸು ಮಾತು. ಹೊಲಸು ಅಂದ್ರೆ ಗಲೀಜು. ಹೊಲಸು ಅಂದ್ರೆ ಏನು?
ಥೂ ಅಂತಾರಲ್ಲ, ಸ್ಮೆಲ್ ಅಂತಾರಲ್ಲ, ಕೆಟ್ಟು ವಾಸನೆ ಅಂತಾರಲ್ಲ, ಅದೇ ತರನೇ ನಿಮ್ಮ ಬಾಯಲ್ಲಿ ಹೊಲಸು ಮಾತು ಬರಬಾರ್ದು. ಕೇಳೋರಿಗೆ ಚೆನ್ನಾಗಿರೋ ಮಾತುಗಳಾಡಿ. ಬ್ರದರ್ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡೋಣ ಅನಿಸ್ತದೆ, ಆ ಸಿಸ್ಟರ್ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡೋಣ ಅನಿಸ್ತದೆ, ಆ ಅಂಕಲ್ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಂಕಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಆಂಟಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಫಾಸ್ಟರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಫಾಸ್ಟರ್ಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬ್ರದರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಸಿಸ್ಟರ್ ಅವ್ರ ಹತ್ರ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡೋಣ ಅನಿಸ್ತೈತೆ. ಹಂಗಿರ್ಬೇಕು ನೀವು. वो सिस्टर बात करे तो कितने अच्छे से बात करते, कितने साफ रहते, वो ब्रदर के पास वो पास्टर बहुत अच्छे से बात करते, और भी सुनना सोचते, ऐसा बोलना आपका विषय में ಆ ರೀತಿ ಇರಬೇಕು. ನಿಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಅವ್ರ ಬಾಯಲ್ಲಿ ನೋಡಿ ಏನು ಒಂದು ಕೆಟ್ಟು ಮಿಕ್ಸಿಂಗ್, ಬೇಜಾರು, ಅಲ್ಕ, ಗಲೀಜು, ಹೊಲಸು, ಕಚ್ಚಡ ಇಲ್ಲ. ಮಾತಾಡೋರು ಬಿಡಿ. ಯಾರ್ಯಾರು ಮಾತಾಡ್ತೀರಾ? ಎಷ್ಟು ಜನ ಬಾಯಲ್ಲಿ ಅಂತ ಮಾತುಗಳು ಬರ್ತದೆ. ಇಷ್ಟು ದಿನ ವಾಕ್ಯ ಕೇಳಿದೆ, ಎಲ್ಲಿ ನಿನ್ನ ಹತ್ರ ದೇವರಿಗೆ ನೀನು ಒಪ್ಪಿಸ್ಕೊಟ್ಟಿರೋದು? ಎಲ್ಲಿ ನೀನು ಬದಲಾಗಿದ್ದು? ಎಲ್ಲಿ ನೀನು ಚೇಂಜ್ ಆಗಿದ್ದು? ದೇವರು ಮಾತಾಡ್ತಾ ಇದ್ದಾರೆ, ನೀನು ಒಪ್ಪಿಸ್ಕೊಡ್ತಾ ಇಲ್ಲ. ದೇವರು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ, ನೀನೇ ದೇವರಿಗೆ ವಿಧೇಯನಾಗ್ತಾ ಇಲ್ಲ. ನೋಡಲ್ಲಿ, ನಿಮ್ಮ ಬಾಯಲ್ಲಿ ಹೊಲಸು ಮಾತು ಬರಬಾರ್ದು. ಕಚ್ಚರ ಗಲೀಜ್ ಕೇಳಕ್ಕೆ ಅಸಹ್ಯ ಅಂತ ಮಾತುಗಳು ಬರಬಾರ್ದು. ಓಪನ್ ಆಗಿ ಹೇಳ್ತೀನಿ, ನಿಮ್ ಬಗ್ಗೆ ಬಂದು ಕೆಲವರು ಕಂಪ್ಲೇಂಟ್ ಹೇಳ್ತಾರೆ ನನ್ನ ಹತ್ರ, ಅನ್ಯ ಜನಗಳು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಿಮ್ ಬಗ್ಗೆ ಹೇಳ್ತಾರೆ, ಬೇಜಾರಾಗುತ್ತೆ. ಆ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ. ಯಾಕೆ ಇಲ್ಲಿ ಹೇಳಿದ್ದು ಕೇಳಲ್ಲ, ವಾಕ್ಯ ಹೇಳ್ಕೊಡ್ತೀನಲ್ವಾ, ವಾಕ್ಯ ಎಲ್ಲ ಬೋಧಿಸ್ತೀನಲ್ವಾ, ಎಷ್ಟು ನೋವಾಗುತ್ತೆ. ಹಂಗ್ ಮಾತಾಡ್ತಾರೆ, ಎಷ್ಟು ಮಾತಾಡ್ತಾರೆ, ಹಿಂಗ್ ಮಾತಾಡ್ತಾರೆ, ಹೇಳ್ತಾರೆ. ಅನ್ಯ ಜನಗಳು ಬಂದು ಹೇಳ್ತಾರೆ, ಯಾಕೆ ಪಾಸ್ಟರ್ ಅಲ್ವಾ ಹೇಳ್ತಾರೆ. ಸಾಮಾನ್ಯ ಎಲ್ಲಾ ಪಾಸ್ಟರ್ ಹೇಳ್ತಾರೆ, ಎಲ್ಲಾ ಊರಲ್ಲಿ ಹೇಳ್ತಾರೆ. ಈ ಬ್ರದರ್ ಹಂಗೆ, ಈ ಸಿಸ್ಟರ್ ಹಂಗೆ, ಅಕ್ಕ ಹಂಗೆ, ಆ ಸಿಸ್ಟರ್ ಹಂಗೆ, ಅವಳ ಹಂಗೆ ಹೇಳ್ತಾರೆ. ಮತ್ತ ಗಡಿ ಇವತ್ತು ಒಂದೇ ನಿರ್ಧಾರ ಮಾಡ್ಕೊಳ್ಳೋಗಿ, ಇನ್ಮೇಲೆ ನಾನು ಹೊಲಸು ಮಾತು ಮಾತಾಡಲ್ಲ, ಇನ್ಮೇಲೆ ನಾನು ಕೆಟ್ಟ ಮಾತು ಮಾತಾಡಲ್ಲ, ಇನ್ಮೇಲೆ ನಾನು ಏಕವಚನ ಮಾತಾಡಲ್ಲ, ಇನ್ಮೇಲೆ ನಾನು ಅಗೌರವವಾಗಿ ಮಾತಾಡಲ್ಲ, ಇನ್ಮೇಲೆ ನಾನು ಅಸಭ್ಯವಾಗಿ ಮಾತಾಡಲ್ಲ, ಇನ್ಮೇಲೆ ನಾನು ಅನಾವಶ್ಯಕ ಮಾತುಗಳನ್ನ ಆಡಲ್ಲ. ಆಸೆ ಮೇ ಕಚ್ಚಡ ಬಾತ್, ಗಲೀಜ್ ಬಾತ್, ಅಲ್ಕ ಬಾತ್, ಆಮೇನ್ ನೈ ಬಾತ್ ಕರೇಗಾ. ಕಂಟಿನ್ಯೂ ಮಾಡಪ್ಪ. ಹುಚ್ಚು ಮಾತುಗಳು. ಹೆಂಗಂದ್ರೆ ಹಂಗ್ ಮಾತಾಡೋದು, ಏನಂದ್ರೆ ಅದು ಮಾತಾಡೋದು, ಇಷ್ಟ ಬಂದಂಗ ಮಾತಾಡೋದು. ಹಲ್ಲೆಲೂಯಾ. ಕೇರ್ಫುಲ್, ಜಾಗೃತಿ. ಹುಚ್ಚು ಮಾತುಗಳು ಹೇಳ್ತೀರಲ್ಲ, ಮಾತಾಡ್ಬಿಟ್ಟು ಕೇಳಿದ್ರೆ ಏನಂತೀಯ? ಸುಮ್ಮನೆ ಹಂಗಂದೆ, ತಮಾಷೆ ಗಂದೆ, ಜೋಕ್ಸ್ ಗಂದಿದ್ದು, ಅದು ಹುಚ್ಚು ಮಾತಾಗಿರ್ತದೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಾಯಿನ ಭದ್ರವಾಗಿ ಇಟ್ಕೊಳ್ಳಿ. ಬಾಯಿ ಬೀಗನ ದೇವ್ರ ಕೈ ಕೊಡಿ. ಬಾಯಿ ಕಂಟ್ರೋಲ್ನ ದೇವ್ರ ಕೈ ಕೊಡಿ. ಬಾಯಿ ಇದೆ ಅಂತ ಇಷ್ಟ ಬಂದಂಗೆ ಮಾತಾಡಿದ್ರೆ ಪಾಪಿ ಆಗ್ತೀಯ, ನರಕಕ್ಕೆ ಹೋಗ್ತೀಯ, ದೇವ್ರಿಗೆ ಅವಮಾನ ಆಗುತ್ತೆ. ನಿನ್ನ ಹೆಸರು ಸಮಾಜದಲ್ಲಿ, ಆ ಏರಿಯಾದಲ್ಲಿ ಕೆಡಿಸ್ತೈತದೆ. ಆಮೇನ್. ಎದುರುಗಡೆ ಇರೋರು ಮಾತಾಡ್ಲಿ, ಅವ್ರ ಪಾಪಿಗಳಾಗಿ ನರಕಕ್ಕೆ ಹೋಗ್ತಾರೆ. ನೀನ್ ಯಾಕೆ ಮಾತಾಡಿ ನರಕಕ್ಕೆ ಹೋಗ್ತೀಯ? ಅವ್ರ ಹಿಂದ್ಗಡೆ ಬಂದು ವಾರ ವಾಕ್ಯ ಕೇಳ್ತೀಯಲ್ಲ, ಬಂದು ದೇವ್ರ ಉಪದೇಶ ಕೇಳ್ತೀಯಲ್ಲ. ದೇವ್ರ ಮಾತಿಗೆ ಶಕ್ತಿ ಇಲ್ವಾ? ದೇವ್ರ ಮಾತಿಗೆ ಬೆಲೆ ಇಲ್ವಾ? ಬೈಬಲ್ಗೆ ಬೆಲೆ ಕೊಟ್ಟಿಲ್ಲಂದ್ರೆ ನೀನು ಯಾರಿಗೆ ಬೆಲೆ ಕೊಡ್ತೀಯ? ದೇವ್ರ ಮಾತುಗಳನ್ನು ಅನುಸರಿಸಿಲ್ಲ ಅಂದ್ಮೇಲೆ ನೀನ್ ಸತ್ತೋಗಿರೋ ಜನಕ್ಕೆ ಸಮಾನವಾಗಿರ್ತೀಯ. ನಿನ್ನಲ್ಲಿ ಜೀವ ಇಲ್ವಾ? ನಿನ್ನಲ್ಲಿ ವಾಕ್ಯ ಇಲ್ವಾ? ಸತ್ತೋಗಿರ್ತೀವಿ. ಹೊಲಸು ಮಾತು, ಹುಚ್ಚು ಮಾತು. ನೆಕ್ಸ್ಟ್ ಕುಚೋದ್ಯ ಮಾತು. ಕುಚೋದ್ಯ ಅಂದ್ರೆ ಹೇಳಿ, ಏನ್ ಯಾರು ಗೊತ್ತಿಲ್ಲ. ಕುಚೋದ್ಯ ಅಂದ್ರೆ ಏನು
ಹೇಳಿ ಪರವಾಗಿಲ್ಲ. ಕುಚ್ಚೋದ್ಯ ಅಂದ್ರೆ ಏನು? ರೇಗಿಸೋದು. ಏನ್ ಮಾಡೋದು? ರೇಗಿಸೋದು, ಮಾತುಗಳಲ್ಲಿ ಬೇಜಾರು ಮಾಡೋದು. ಎಲ್ಲರೂ ತಲೆ ಕೇಳ್ತಾ ಇದ್ದೀರಾ? ಪ್ರತಿಯೊಬ್ರು ಕೇಳ್ತಾ ಇದ್ದೀರಾ? ಆಮೇಲೆ ಯಾರು ಹೃದಯ ಚುಚ್ಚುತ್ತಾ ಇಲ್ವಾ? ಆ ಥರ ಮಾಡೋರಿಗೆ ಚುಚ್ಚಬೇಕು. ಚುಚ್ಚಿಲ್ಲಂದ್ರೆ ನೀನು ವಾಕ್ಯಕ್ಕೆ ಬಾಗಿಲು ಮುಚ್ಚಿಟ್ಟಿದ್ದೀಯಾ ಅಂತ. ವಾಕ್ಯಕ್ಕೆ ಬಾಗಿಲನ್ನ ಮುಚ್ಚಿಟ್ಟಿದ್ದೀಯಾ ಅಂತ. ವಾಕ್ಯಗಳು ಹೇಳುವಾಗ ನಿನ್ನ ಹೃದಯ ಕತ್ತಿ ತರ ಚುಚ್ಚಬೇಕು ವಾಕ್ಯ. ಇಲ್ಲಾಂದ್ರೆ ನೀನ್ ಚೇಂಜ್ ಆಗಲ್ಲ, ಇಲ್ಲಾಂದ್ರೆ ನೀನ್ ಮಾರ್ಪಡಲ್ಲ, ಇಲ್ಲಾಂದ್ರೆ ನೀನ್ ಬದಲಾಗಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹುಚ್ಚು ಮಾತು, ಹೊಲಸು ಮಾತು, ಕುಚ್ಚೋದ್ಯ ಮಾತು. ಕುಚ್ಚೋದ್ಯ ಅಂದ್ರೆ ಅವ್ರು ಇವನ್ನ ರೇಗಿಸ್ಕೊಂಡು, ಆ ಕುಟುಂಬ ಈ ಕುಟುಂಬನ ರೇಗಿಸ್ಕೊಂಡು, ಅವ್ರನ್ನ ಇವ್ರನ್ನ ಅರ್ಥ ಮಾಡಿಕೊಂಡು ಹುಷಾರ್ ಹುಷಾರ್. ರಿಲೇಷನ್ ಮನೆಗಳಿಗೆ ಹೋದಾಗ ಹುಷಾರ್. ಎಲ್ಲಾರು ಸೇರಿರೋ ಹತ್ರ ಹುಷಾರ್, ಜಾಗ್ರತೆ. ಎಲ್ಲಾರು ಸೇರಿದಾಗ ಖುಷಿಗೆ ನೀನಿದ್ರೆ ಒಳ್ಳೆ ಟೈಮ್ ಪಾಸ್ ಅಣ್ಣ, ನೀನ್ ಇಲ್ಲಂದ್ರೆ ಬೇಜಾರು, ನೀನಿದ್ರೆ ತುಂಬಾ ಟೈಮ್ ಪಾಸ್ ಬೇಗ ಆಗುತ್ತೆ. ಹುಷಾರ್. ಪಿಶಾಚಿ ನಿನ್ನನ್ನ ತಟ್ಟುತ್ತಾ ಇದ್ದಾನೆ, ನಿನ್ನನ್ನ ಹುರಿದುಂಬಿಸ್ತಾ ಇದ್ದಾನೆ ಪಾಪ ಮಾಡಕ್ಕಂತ ತಿಳ್ಕೋ. ಆಮೇಲೆ ನೀನ್ ಹೆಂಗಿರ್ಬೇಕು ಗೊತ್ತಾ? ಆ ತರ ಯಾರನ್ನ ಮಾತಾಡೋದಿದ್ರೆ ಎದ್ದು ಆಚೆ ಹೋಗ್ಬಿಡ್ಬೇಕು, ಸೈಡ್ಗೆ ಹೋಗ್ಬಿಡ್ಬೇಕು. ಆ ಮಾತುಗಳು ಕಿವಿ ಕೊಟ್ಟು ಕೇಳೋದಾಗ್ಲಿ ನಗೋದಾಗ್ಲಿ ಮಾತಾಡಿದ್ರೆ ನೀನ್ ಪಾಲ್ಗಾರನಾಗ್ತೀಯ. ಮುಂದೆ ಇದೆ ವಾಕ್ಯ ನೋಡೋದು, ಮುಂದೆ ಇದೆ. ನೀನ್ ನಕ್ಕೊಂಡು ಕೂಡ ಇರಬಾರ್ದಂತೆ, ಅಂತ ಮಾತುಗಳು ಕೇಳಿ ನಗ್ಬಾರ್ದಂತೆ. ಆಮೇಲೆ ಕುಚ್ಚೋದ್ಯ ಮಾಡಬೇಡ. ಅವ್ರು ಇವನ್ನ ರೇಗಿಸೋದು, ಅವ್ರು ಇವನ್ನ ಕೇಳಿ ಮಾಡೋದು, ಕಂಡ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಕಲ್ಲರ್ ಬಗ್ಗೆ ಮಾತಾಡೋದು, ಐಟ್ ಬಗ್ಗೆ ಮಾತಾಡೋದು, ಹಲ್ಲು ಬಗ್ಗೆ ಮಾತಾಡೋದು, ಕಣ್ಣು ಬಗ್ಗೆ ಮಾತಾಡೋದು, ಕೂದಲು ಬಗ್ಗೆ ಮಾತಾಡೋದು. ಹುಷಾರ್. ಏನ್ರ ಬಗ್ಗೆನೂ ಮಾತಾಡಬಾರ್ದು. ಅವನ್ನ ಯಾರು ಸೃಷ್ಟಿಸಿರೋದು? ದೇವರು. ಅವ್ರಿಗೆ ಆ ಕಲ್ಲರ್ ಕೊಟ್ಟಿರೋದು ಯಾರು? ದೇವರು. ದೇವ್ರ ಕಾರ್ಯನ ನೀನು ಕಂಡ ಮಾಡ್ತೀಯಾ? ನಿಮ್ಮ ಅಪ್ಪ ಹಿಂಗೆ, ನಿಮ್ಮ ಅಮ್ಮ ಹಂಗೆ, ನಿಮ್ಮ ಅಕ್ಕ ಹಿಂಗೆ, ನಿಮ್ಮ ತಮ್ಮ ಹಂಗೆ, ಅದು ಕೂಡ ತಪ್ಪೇ. ನಮ್ದೇ ಎಷ್ಟೋ ಪ್ರಾಬ್ಲಮ್ ಇರ್ತೈತೆ, ನಮ್ದು ಕೊರತೆಗಳು ಇರ್ತೈತೆ. ನೋಡಿ, ಮಾತಿನ ಬಗ್ಗೆ ದೇವರು ಇವತ್ತು ಮಾತಾಡ್ತಾ ಇದ್ದಾರೆ. ಮಾತುಗಳು ಹೆಂಗಿರ್ಬೇಕು? ನಮ್ಮ ಮಾತುಗಳು ಪಾಪ ಮಾಡ್ಬಿಡ್ತೀರಿ, ದೇವರ ಹತ್ರ ಪಿಶಾಚಿ ಹತ್ರ ಸಿಕ್ಕಾಕೊಂತೀರಿ. ಕುಚ್ಚೋದ್ಯ ಮಾತು, ಗೇಲಿ ಮಾತು, ಹುಚ್ಚು ಮಾತು. ನೆಕ್ಸ್ಟ್ ಇವು ಬೇಡ. ಏನಂತ ಹೇಳ್ತಾ ಇದಾರೆ? ಎಲ್ಲಾರು ಹೇಳಿ ಬೇಡ ಅಂತ ಹೇಳಿ. ಎಲ್ಲಾರು ಹೇಳಿ ಸಿಸ್ಟರ್, ಎಲ್ಲಾರು ಒಟ್ಟಾಗಿ ಹೇಳಿ ಬೇಡ ಅಂತ ಹೇಳಿ. ನೈಚಾಯೆ ಬೈಬಲ್ ಬೇಡ ಅಂದ್ರೆ ನೀನ್ ಬಿಡ್ಬಿಡ್ಬೇಕು. ದೇವ್ರು ಬೇಡ ಅಂದಿದ್ದನ್ನ ಮಾಡಬೇಡ. ದೇವ್ರು ಯಾವುದನ್ನ ಬೇಡ ಅಂತ ಹೇಳಿದ್ರೆ ನೀನು ಅದನ್ನ ನೋ. ಹೋದ ವಾರ ಕರ್ತೃ ಭೋಜನ ತಿಂದಿದ್ಯಾ? ನೆನಪಿರ್ಲಿ. ಹಲ್ಲೆಲೂಯಾ. ಕುಚ್ಚೋದ್ಯ ಮಾತು, ಹುಚ್ಚು ಮಾತು, ಗೇಲಿ ಮಾತು, ಹೊಲಸು ಮಾತು ಬೇಡ. ಬೇಡ ಅಂದ್ರೆ ಬೇಡ. ನೀನ್ ಬೇಕು ಅಂದ್ರೆ ನಿನ್ನಿಷ್ಟ. ನಾನು ಮಾತಾಡ್ತೀನಿ ಬ್ರದರ್, ನಾನು ಮಾತಾಡ್ತೀನಿ ದೇವ್ರೆ, ನಾನು ಮಾತಾಡ್ತೀನಿ ಯೇಸುವೆ ಅಂದ್ರೆ ಮಾತಾಡ್ಕೊಂಡು ಬಿಟ್ಬಿಡ್ತಾನೆ ದೇವ್ರೆ. ಇನ್ನು ಬಲೆ ಗಲೀಜಾಗಿ ಹೋಗ್ತೀಯ. ಇನ್ನು ಬರ್ತಾ ಬೇರೆ ಬೇರೆ ಮಾತುಗಳೆಲ್ಲ ನಿನ್ ಬಾಯಲ್ಲಿ ಬರ್ತೈತೆ. ಅದು ಬೆಳೀತೈತೆ. ಕೆಟ್ಟದ್ದು ಅನ್ನೋದು ಒಳಗಡೆ ಬೆಳೀತಾ ಇರ್ತದೆ. ರೋಗ ಬೆಳೀದಂಗೆ ಅದು ಬೆಳೀತಾ ಇರ್ತದೆ, ಪಾಪ ಬೆಳೀತಾ ಇರ್ತದೆ. ಹುಷಾರ್, ಜಾಗ್ರತೆ. ಒಂದು ಪಾಪನು ಪಾಪನೆ, 100 ಪಾಪನು ಪಾಪನೆ, 1,000 ಪಾಪನು ಪಾಪನೆ, 1,00,000 ಪಾಪನು ಪಾಪನೆ. 1 बात भी पाप है, 10 बात भी पाप है, 100 बात भी पाप है, 1000 बात भी पाप है. हमें बहुत जागृत से रहना. ऐसे वाला बात करते दूसरा में आप नहीं बात करते, दूसरा में ऐसे वाला बात करते, तुम नहीं हंसना तू पाप है. ऐसा बात नहीं सुनना, नहीं हंसना. समझ हो गया? नहीं हुआ? दूसरा आदमी बात करता है, हंसना नहीं हंसना नो. ये बातें नहीं सुनना. नहीं बात में ಕೇಳಬಾರದು, ನಗಬಾರದು. हालेलुया, हालेलुया, आमेन.
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ಬೇಡ, ನೆಕ್ಸ್ಟ್ ಏನು? ಅಯುಕ್ತವಾಗಿವೆ, ಆಯುಕ್ತವಾಗಿದೆ, ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೆ. ನಿನ್ನನ್ನು ಬೈದ್ರಾ? ಸ್ತೋತ್ರಪ್ಪ. ನೀನ್ ಇಂಥವನು ಅಂತವಳು ಇಂಥವಳು ಅಂದ್ರ ಸ್ತೋತ್ರ ದೇವರೇ. ಅವ್ರನ್ನ ನನ್ನ ಅಂದಿದ್ದಕ್ಕಾಗಿ ಸ್ತೋತ್ರ. ಸುಮ್ನೆ ನನ್ನನ್ನು ಬೈದಿದ್ದಕ್ಕಾಗಿ ಸ್ತೋತ್ರ. ನಾನು ಮಾಡಿರೋದು ನನ್ನ ಮೇಲೆ ಹಾಕಿದ್ದಕ್ಕಾಗಿ ಸ್ತೋತ್ರ. ನನ್ನ ಗಂಡ ಹಿಂಗಂದ ಸ್ತೋತ್ರ, ನಮ್ಮ ಹೆಂಡತಿ ಹಿಂಗಂದ್ಲು ಸ್ತೋತ್ರ, ಅಕ್ಕಪಕ್ಕದವ್ರು ಹಿಂಗಂದ್ರು ಸ್ತೋತ್ರ ರಾಜ. आजू बाजू वाला मेरा ऊपर चुप चुप के ऐसे बोला, धन्यवाद प्रभु. घर वाला पति ऐसे बोल दिया, धन्यवाद प्रभु. पत्नी ऐसे बोल दिया, धन्यवाद प्रभु. बच्चे ऐसे बोल दिया, धन्यवाद प्रभु. महिमा प्रभु, ಘನತಾ ಪ್ರಭು, ಸ್ತುತಿ ಪ್ರಭು, ಸ್ತೋತ್ರ ಪ್ರಭು, ಸ್ತೋತ್ರ ದೇವ್ರೆ, ಘನತೆ ದೇವ್ರೆ, ಮಹಿಮೆ ದೇವ್ರೆ, ಕೃತಜ್ಞತೆ. ನನ್ನಂತ ನಾವು ಅನ್ನೋದು, ನಮ್ಮನ್ನು ಬೈಯೋದು ನಾವು ಬೈಯೋದು, ನಮ್ಮನ್ನು ನೋಡಿದ್ರೆ ನಾವು ಹೊಡೆಯೋದು ನಿಜವಾಗ್ಲೂ ದೇವರ ಮಗು ಅಲ್ಲ. ಆಮೆನ್. ಓದಿ 5 ಭಯಭಕ್ತಿ ಮಾತುಗಳನ್ನ ಭಕ್ತಿಯಿಂದ ಮಾತಾಡಿ. 5, 6 ಓದಪ್ಪ. 5, 6 ಒಂದು ನಿಮಿಷ. 5, 6 5, 6 ಎಫಿಸಿಯನ್ ಚಾಪ್ಟರ್ 5, 6 5 ಅಧ್ಯಾಯము 6 ವಚನ. ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಉರುಳು ಅಂದ್ರೆ ಪಡು ಸಿಸ್ಟರ್, व्यर्थ बातों से धोखा ना दे, क्योंकि इन्हीं के कामों के कारण आप नहीं बात करते, दूसरा आदमी बात करते, तुम कान मत दे दो, क्योंकि इन्हीं के कामों के कारण परमेश्वर का क्रोध किसी के ऊपर आएगा? आज्ञा न मानने वालों पर। आपका ऊपर आएगा, मेरा ऊपर आएगा. आज्ञा न मानने वालों पर भड़कता है. ಚೆನ್ನಾಗಿ ಕೇಳಿ. ತಲೆ ಎತ್ತಿ. ಎಲ್ಲ ಬೈಬಲ್ ಮನೇಲಿ ಓದಿರ? ತಲೆ ಎತ್ತು ತನಕ ಮಾತಾಡಲ್ಲ. ತಲೆ ಎತ್ತಬೇಕಾ? ಕನ್ನಡ ಬರುತ್ತಾ? ನೀನು ಕನ್ನಡ ಇಂಗ್ಲಿಷ್ ಅವನು ಆಗೋಗಿದೆಯಾ? ಎತ್ತು ತಲೆ ಬೇಗ. ಕೈ ಕಟ್ಟು. ತಲೆ ಎತ್ತಮ್ಮ. ಪ್ರತ್ಯಕ್ಷ ತಲೆ ಎತ್ತಿ. ಎಲ್ಲರೂ ತಲೆ ಎತ್ತಿ ಕೇಳಿ, ಚೆನ್ನಾಗಿ ಕೇಳಿ. ನೀನ್ ಕೆಟ್ಟ ಮಾತಾಡಲ್ಲ, ನೀನ್ ಗಲೀಜ್ ಮಾತು ಮಾತಾಡಲ್ಲ, ನೀನ್ ಅಲ್ಕ ಮಾತು ಮಾತಾಡಲ್ಲ, ನೀನ್ ಸುಳ್ಳು ಮಾತಾಡಲ್ಲ. ಸತ್ಯ ಇದ್ರೆ ಯಾರನ್ನ ಸುಳ್ಳು ಹೇಳಿದ್ರೆ ಅಂತ ಅದರ ಅರ್ಥ. ನೋಡಲ್ಲಿ ಏನ್ ಪದ ಕೊಟ್ಟಿದಾರಪ್ಪ? ಉರುಳಿಲ್ಲದ ಮಾತುಗಳಂದ್ರೆ ಏನಂದ್ರೆ ಅದರಲ್ಲಿ ಸತ್ಯನೇ ಇಲ್ಲ. ಅದರಲ್ಲಿ ಏನಿಲ್ಲ? ಸತ್ಯನೇ. ಅಂತದ್ ಯಾರನ್ನ ಮಾತಾಡಿದ್ರೆ ನೀವು ಕೇಳಬಾರ್ದು, ನಂಬಾರ್ದು. ನಂಬಿದ್ರೆ ನಿನ್ನ ಮೇಲೆ ಬರ್ತಕ್ಕಂಥ ದೇವ್ರ ಕೋಪ ನೋಡ್ಕೊಳ್ಳಿ ಎಲ್ಲರೂ. आपका ऊपर आएगा, नहीं सुनना, ऐसे वाला बात विश्वास नहीं करना. ಅಂತವ್ರ ಮಾತುಗಳನ್ನ ನೀವು ನಂಬಾರ್ದಂತೆ. ಅಂತ ಮಾತುಗಳಿಗೆ ಓಕೆ, ಅಣ್ಣ ಹೇಳಿದ್ ಕರೆಕ್ಟ್, ಫಾಸ್ಟ್ ಹೇಳಿದ್ರೆ ಕರೆಕ್ಟ್ ಆಗಿರ್ತದೆ ಹಂಗ ಅನ್ಬೇಡಂತೆ. ಆಮೇನ್. ಫಾಸ್ಟ್ ಹೇಳಿದ್ದು ನಿಜನಾ? ಬ್ರದರ್ ಹೇಳಿದ್ದು ನಿಜನಾ? ಸಿಸ್ಟರ್ ಹೇಳಿದ್ದು ನಿಜನಾ? ಆ ಬ್ರದರ್ ಹೇಳಿದ್ದು ನಿಜನಾ? ನೋಡು. ಸುಳ್ಳು ಮಾತಾಡೋಣ, ಸುಳ್ಳು ಸತ್ಯ ಇಲ್ದಿರಾ, ನಿಜ ಇಲ್ದಿರಾ, ಸುಳ್ಳಾಗಿರೋ ಮಾತುಗಳನ್ನು ಹೇಳುವಾಗ ನೀನು ಕೇಳಬಾರ್ದಂತೆ. ಕೇಳಿದ್ರೆ ನಿನ್ ಮೇಲೆ ಏನ್ ಬರ್ತದಂತೆ? ನೋಡ್ಕೊಳ್ಳಿ, 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 ಎಲ್ಲಾರು ನೋಡ್ಕೊಳ್ಳಿ. ದೇವರ ಕೋಪ ನಿನ್ನ ಮೇಲೆ, ನನ್ನ ಮೇಲೆ ಬರ್ತದಂತೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹೌದು, ಕೇಳಬಾರ್ದು ನಾವು ಆತರ. ನಾವು ಅಂತ ಮಾತುಗಳಿಗೆ ಕೇಳಬಾರ್ದು. ಅಂತ ಮಾತುಗಳು ಯಾರನ್ನ ಆಡ್ತಾ ಇದ್ರೆ ಅವ್ರ ಪಾಡ್ಗವನ್ನ ಬಿಟ್ಟು ನಾವು ಸೈಡ್ಗೆ ಹೋಗ್ಬಿಡ್ಬೇಕು. ಆ ಪಾಡ್ಗವನ್ನ ಬಿಟ್ಟು ನಮ್ಮ ಮನೆ ಒಳಗಡೆ ಹೋಗ್ಬೇಕು. ಅವ್ರ ಪಾಡ್ಗವ್ರು ಬಿಟ್ಟು ನಮ್ಮ ಮನೆಗೆ ಬಂದ್ಬಿಡ್ಬೇಕು. ಅವ್ರ ಪಾಡ್ಗವನ್ನ ಬಿಟ್ಟು ನಾವು ಕೆಲಸದಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಡ್ಬೇಕು. ಆಮೇನ್. ಇದು ಕಾಲೇಜಲ್ಲಿ ನಡೀತದೆ, ಇದು ಆಫೀಸಲ್ಲಿ ನಡೀತದೆ, ಇದು ಸ್ಕೂಲಲ್ಲಿ ನಡೀತದೆ, ಇದು ಮನೆ ಹತ್ರನೂ ನಡೀತದೆ. ಇದು ಯಾಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ನಡೀತದೆ ಇಂಥ ಮಾತುಗಳು, ಕಾರ್ಯಗಳು, ಆಲೋಚನೆಗಳು, ವ್ಯರ್ಥ ಕಾರ್ಯಗಳು, ವ್ಯರ್ಥ ಆಲೋಚನೆಗಳು ಇರ್ತವೆ. ಆಮೇನ್. ಹುಷಾರು, ಕೇಳಬೇಡಿ.
ಅಂತ ಮಾತುಗಳು ಆಡಬೇಡಿ. ಕೇಳಬೇಡಿ ಅಂದ್ರೆ ಆಡ್ಬೋದಾ? ನೀವು ನನಗೆ ಉತ್ತರ ಕೊಡಿ. ಸತ್ಯ ಇಲ್ಲಿರೋ ಮಾತುಗಳು ಯಾರನ್ನ ಹೇಳಿದ್ರೆ, ನಿಜ ಇಲ್ಲಿರೋ ಮಾತುಗಳು ಯಾರನ್ನ ಹೇಳಿದ್ರೆ ಅದರೊಳಗಡೆ ಏನಿಲ್ಲ, ಅದು ಬರೀ ಸುಳ್ಳು ಅಂತ ಮಾತುಗಳು ನೀನು ಆಡ್ಬೋದಾ? ಹಂಗಾದ್ರೆ ಕೇಳಬಾರ್ದು ಅನ್ನೋನು ಆಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನ? ಇಲ್ಲ. ಕೇಳಬೇಡ ಅಂದ್ಮೇಲೆ ನೀನು ಆಡ್ಬೇಡ ಅಂತ ಕೂಡ ಅದರ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಓದಿ 5:12, 5:12, 5:12, 5:12. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಸಿಸ್ಟರ್ ತಲೆ ಎತ್ತು, ब्रदर तले एत्तु. क्या विषय में बात कर रहे प्रभु? अन्य आदमी बहुत सीक्रेट से करते ना, वो बात आप मत बात करो. वो सीक्रेट से क्या क्या करते? तुम पब्लिसिटी मत करो. ನೀವು ಪಬ್ಲಿಸಿಟಿ ಮಾಡಬೇಡಿ. ಅವರು ಅಂದ್ರೆ ಅನ್ಯ ಜನಗಳು. ಯಾರು? ಅನ್ಯ ಜನಗಳು ರಹಸ್ಯವಾಗಿ ಸೀಕ್ರೆಟ್ ಆಗಿ ಮಾಡಂತದನ್ನ ಮಾತಾಡಬೇಡ, ಕೆಟ್ಟ ಮಾತಾಡಬೇಡ ಅಂತ ಹೇಳ್ಕೊಟ್ರು ಫಸ್ಟ್. ಸೆಕೆಂಡು, ಹೊಲಸು ಮಾತಾಡಬೇಡ ಅಂತ ಹೇಳ್ಕೊಟ್ರು. ಮೂರನೇದು, ಹೊಲಸು ಮಾತಾಡಬೇಡ ಅಂತ ಹೇಳ್ಕೊಟ್ರು. ನಾಲ್ಕನೇದು, ಹುಚ್ಚು ಮಾತಾಡಬೇಡ ಅಂತ ಹೇಳ್ಕೊಟ್ರು. ಐದನೇದು, ಕುಚ್ಚೋದ್ಯ ಮಾತಾಡಬೇಡ ಅಂತ ಹೇಳ್ಕೊಟ್ರು. ಆರನೇದು, ಉರ್ಲಿಲ್ಲದ ಮಾತುಗಳನ್ನ ಆಡ್ಬೇಡ, ಸತ್ಯ ಇಲ್ಲಿರೋ ಮಾತುಗಳನ್ನ ಕೇಳಬೇಡ, ನೀನು ಆಡ್ಬೇಡ ಅಂತ ಹೇಳ್ಕೊಟ್ರು. ಏನೇದು ಹೇಳ್ಕೊಡ್ತಾ ಇದ್ದಾರೆ? ಅನ್ಯ ಜನಗಳು ನಡೆಸೋ ರಹಸ್ಯ ಕಾರ್ಯಗಳನ್ನ ಆ ಅಕ್ಕ ಹತ್ರ, ಈ ಅಣ್ಣ ಹತ್ರ, ಆ ಅಜ್ಜಿ ಹತ್ರ, ಈ ತಾತ ಹತ್ರ, ಆ ಅಕ್ಕ ಹತ್ರ, ಈ ಅಣ್ಣ ಹತ್ರ ಹೇಳ್ಬೇಡ, ಮಾತಾಡ್ಬೇಡ. ಅವ್ರ ಪಾಪದಲ್ಲಿ ಪಾಲುಗಾರನು ನೀನಾಗ್ಬೇಡ. ಅವ್ರು ಮಾಡ್ತಾರ, ಅವ್ರ ಆತರ ನಡೆಸ್ತಾರ, ಅವ್ರ ಆತರ ಅಕ್ರಮ ಸಂಬಂಧ ಇದೆಯಾ, ಅವ್ರ ಆತರ ಮೋಸ ಮಾಡ್ತಾರ, ವಂಚನೆ ಮಾಡ್ತಾರ, ಅನ್ಯಾಯ ಮಾಡ್ತಾರ, ಅಕ್ರಮ ಸಂಬಂಧ ಇಟ್ಕೊಂಡಿದಾರ, ನೀನ್ ಮಾತಾಡ್ಬೇಡ ಅಂತ. ಆಮೆನ್, ಹಲ್ಲೆಲೂಯಾ. ಅವ್ರು ಪಾಪ ಮಾಡಿ ಅವ್ರಿಗೆ ನಿನಗೆ ಕೋಪ ಬರಬಾರ್ದು ಅಂತ, ನಿನಗೆ ಬೇಜಾರಾಗಬಾರ್ದು. ಹಲ್ಲೆಲೂಯಾ, ಆಮೆನ್. ನೋಡಿ ನೋಡಿ, ಇನ್ನೊಂದ್ಸರಿ ಓದಪ್ಪ, ಕೇಳಿಸ್ಕೊಳ್ಳಿ. ಅವರು ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣ. ಸಿಗ್ಗು ಮಾತುಗಳು, नाचिके सही वो लोग करते ना, अन्य आदमी करते ना, वो बात हम नहीं बात करना. वो काम करते ना, वो बहुत हल्का गलीज काम करते, हम नहीं बात करना. शर्म का बात है. नाचिके ಗೆಟ್ಟ ಕಾರ್ಯ ಅದು. ಮಾತಾಡಬೇಡ. ಅವ್ರು ಮಾಡಿಕೊಂಡು ಹೋಗ್ಲಿ, ಅವ್ರಿಗೋಸ್ಕರ ಪ್ರೇಯರ್ ಮಾಡು, ಅವ್ರಿಗೆ ದೇವ್ರ ಬಗ್ಗೆ ಹೇಳು, ಅವ್ರನ್ನ ದೇವ್ರ ಕಡೆಗೆ ತಿರುಗಿಸು. ಅನ್ಯಥಾ ಅವ್ರ ಬಗ್ಗೆ ನೀನು ಪಬ್ಲಿಸಿಟಿ ಮಾಡೋದು, ಅವ್ರ ಹಂಗೆ, ಇವ್ರ ಹಿಂಗೆ, ಅವಳ ಹಂಗೆ, ಇವನ್ ಹಿಂಗೆ, ಆ ಸಿಸ್ಟರ್ ಹಂಗೆ, ಆ ಅಕ್ಕ ಹಂಗೆ, ಆ ಅಣ್ಣ ಹಂಗೆ, ಆ ಅಂಕಲ್ ಹಿಂಗೆ, ಆ ಆಂಟಿ ಹಂಗೆ ನೀನು ಅನ್ಬಾರ್ದಂತೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಓದಿ 5:19, 5:19. ಆದರೆ ಒಂದು ನಿಮಿಷಪ್ಪ, ಅದಲ್ಲೇ ಕೊಡ್ತೀನಿ, ತಿರ್ಗಾ ಕೊಡ್ತೀನಿ. ಓದು ಕೊಲಾಸ್ಯ 3:8, ಕೊಲಾಸ್ಯ 3:8 बगल में. ಕೊಲಾಸ್ಯ ಚಾಪ್ಟರ್ 3:8, ಕೊಲಾಸ್ಯలకు 3:8. ಕೊಲಾಸ್ಯ 3:8 ಓದು, ಓದಪ್ಪ. 3:8 ಕೊಲಾಸ್ಯ. ಈಗಲಾದರೂ ಕ್ರೋಧ, ಕಲಾಸ್ಯ 3:8, ಕಲಾಸ್ಯ 3:8 ಬಿಡಿದೆಯಾ? ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ಆಮೇಲೆ ಎಲ್ಲಾರು
ಒಂದೊಂದೇ ಹೇಳಪ್ಪ, ಕೇಳಿಸ್ಕೊಳ್ಳಿ. ಫಸ್ಟ್ನೇದೇನು? ಕ್ರೋಧ. ಕ್ರೋಧ. ಆಮೇಲೆ ಎರಡನೇದು ಕೋಪ. ಕೋಪ. ಮೂರನೇದು ಮತ್ಸರ. ಮತ್ಸರ. ಒಬ್ಬರ ಮೇಲೆ ಕತ್ತಿ ಸೀಬೋದು, ಒಬ್ಬರ ಮೇಲೆ ದ್ವೇಷ ಇಟ್ಕೊಳ್ಳೋದು ಮತ್ಸರ. ದೂಷಣೆ. ದೂಷಣೆ. ಇನ್ನೊಬ್ರು ಅವ್ರ ಹಂಗೆ, ಇವ್ರ ಹಿಂಗೆ, ಅವಳ ಹಂಗೆ, ಇವನ್ ಹಿಂಗೆ, ಆ ಅಕ್ಕ ಹಂಗೆ, ಈ ಅಣ್ಣ ಹಿಂಗೆ, ಆ ಮನೆಯವ್ರ ಹಂಗೆ, ಈ ಮನೆಯವ್ರ ಹಿಂಗೆ ದೂಷಣೆ ಮಾಡೋದು. ಆ ಪಾಸ್ಟರ್ ಹಂಗೆ, ಪಾಸ್ಟರ್ ಹಿಂಗೆ, ಅವ್ರ ಮಕ್ಕಳಂಗೆ ದೂಷಣೆ ಮಾಡೋದು. ಬಾಯಿಂದ ಹೊರಡುವ. ಬಾಯಿಂದ ಹೊರಡುವ. ಆ ಮಾತು ಕೇಳಿಸ್ಕೊಳ್ಳಿ ಎಲ್ಲಾರು. ಎಲ್ಲಿಂದಂತೆ? ಕಿದರ್ಸೆ. ಬಾಯಿಂದ ಹೊರಡುವ ದುರ್ಭಾಷೆ. ದುರ್ಭಾಷೆ. ಹಂಗಂದ್ರೆ ಏನು? ಚೆನ್ನಾಗಿ ನಾವು ಅದನ್ನ ಝೂಮ್ ಮಾಡಿ ನೋಡ್ಬೇಕು ವಾಕ್ಯನ. ನಾವು ಪಾಠದನ್ನ ಓದ್ಕೊಂಡು ಹೋಗ್ಬಿಡೋದು, ಕುಟುಂಬ ಪ್ರೇಯರಲ್ಲಿ ಬಂದಾಗ ಒಂದು ಮಾತು ತರ, ಸ್ಟೋರಿ ತರ ಕೇಳಿಬಿಡೋದು. ಚೆನ್ನಾಗಿ ನೋಡು. ದುರ್ಭಾಷೆ ನೋಡಿ, ಕೇಳಕ್ಕೆ ಹೇಗಿದೆ ನೋಡಿ, ದುರ್ಭಾಷೆ. ಹಲ್ಲೆಲೂಯಾ. ದುರ್ಭಾಷೆ. ಆಮೇನ್. ದುರ್ಭಾಷೆ ಅಂದ್ರೆ ಅಸಹ್ಯವಾದ ಭಾಷೆ. ಬಾಡಿ ಲ್ಯಾಂಗ್ವೇಜ್ ಸರಿಯಿಲ್ಲ ಅಂದ್ಬಿಡ್ತಾರೆ ಇಂಗ್ಲಿಷ್ ಅಲ್ಲಿ. ಅವ್ರ ಬಾಯಿ ಮಾತೇ ಸರಿಯಿಲ್ಲ, ಬಾಯಿ ತೆರೆದ್ರೆ ಬರೀ ಕೆಟ್ಟದ್ದೇನಪ್ಪ ಅಂತಾರಲ್ಲ, ಆ ಮಾತಿದು ಕೇಳಕ್ಕೆ ಆಗಲ್ಲ. ಆಮೇನ್. ಹುಷಾರ್, ಜಾಗ್ರತೆ. ಶಾಪ ಹಾಕೋದು, ಹೆಂಡತಿಗೆ ಗಂಡನಿಗೆ ಶಾಪ ಹಾಕೋದು, ಮಕ್ಕಳಿಗೆ ಶಾಪ ಹಾಕೋದು, ಅಕ್ಕಪಕ್ಕದವ್ರ ಹತ್ರ ಶಾಪ ಹಾಕೋದು, ಅಕ್ಕಪಕ್ಕದವ್ರನ್ನ. ಹುಷಾರ್. ಬೇಡ ಅಂದ್ರೆ ಬೇಡ, ಬಿಟ್ಬಿಡಂದ್ರೆ ಬಿಟ್ಬಿಡು. ನಿನ್ನೊಳ್ಳೆದಕ್ಕೆ ಮಾಡ್ತೀನಂದ್ರೆ ಮಾಡ್ಕೋ, ಮಾತಾಡ್ತೀನಂದ್ರೆ ಮಾತಾಡ್ಕೋ. ನೀನು ಪಾಪಿ ಆಗ್ತೀಯ, ಕೆಟ್ಟೋಳಾಗ್ತೀಯ, ನಿನ್ನ ಹೆಸರು ಕೆಟ್ಟೋಗುತ್ತೆ, ನಿನ್ಗೆ ಒಳ್ಳೆ ಹೆಸರು ಇರಲ್ಲ ಅಕ್ಕಪಕ್ಕದಲ್ಲಿ. ಅದು ಒಂದು ಸಾರಿ ಕೇಳೋ ಕೂಡ ಬಂದ್ಬಿಡುದು. ಅದಕ್ಕೆ ಜಗಳ ಆದ್ರೆ ಹೋಗಿ ನಿಂತ್ಕೋಬೇಡಿ. ಹಲ್ಲೆಲೂಯಾ. ಜಗಳ ಆಡೋದು ನೀವು ನೋಡಿದ್ರೆ ಆ ಮಾತುಗಳೆಲ್ಲ ಕೇಳಿಸ್ತೈತೆ. ಅವು ಕೂಡ ಕೇಳಬೇಡಿ ಅಂತ ಹೇಳ್ಕೊಡ್ತಾರೆ. ಕೇಳಿದ್ರೆ ತಪ್ಪೇನು ಬ್ರದರ್? ಅವ್ರು ತಾನೇ ಮಾತಾಡೋದು. ಅದೊಂದು ಸಾರಿ ನಿನ್ನ ಒಳಗಡೆ ಬಂದ್ಬಿಡ್ತದೆ. ನಿನಗೆ ಗೊತ್ತಿರೋ ಮಾತುಗಳೆಲ್ಲ ಒಳಗಡೆ ನುಗ್ಗುತ್ತಾ ಇರ್ತದೆ. ಇನ್ನೊಂದಿನ ಯಾವತ್ತನ ಜಗಳ ಆದ್ರೆ ಅವ್ರು ಏನ್ ಬೈದ್ರೆ ಅದು ನೀನ್ ರಿಟರ್ನ್ ಬೈಯಕ್ಕೆ ಆಟೋಮೆಟಿಕ್ಲಿ ಬಂದ್ಬಿಡ್ತೈತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಎಂತ ಪದ ಬಳಸ್ತಾರೆ ನೋಡಿ. ನಿಮ್ಮ ಬಾಯಿಂದ ಹೊರಡುವ ದುರ್ಭಾಷೆ. ದುರ್ಭಾಷೆ, ಗಲೀಜ್ ಮಾತು, ಅಲ್ಕ ಮಾತು, ಹೊಲಸು ಮಾತು, ಕುಚ್ಚೋತೆ ಮಾತು, ಹುಚ್ಚು ಮಾತು, ಅಶ್ಲೀಲ ಭಾಷೆ. ಅಶ್ಲೀಲ ಅಂದ್ರೆ ಗೊತ್ತಾಯ್ತಾ? ಸೆಕ್ಸ್ ಮಾತುಗಳು, ದುರ್ಭಾಷೆ. ಆಮೆನ್. ಹಲ್ಲೆಲೂಯಾ. ಹುಷಾರ್. ಅದೆಲ್ಲ ನನಗೆ ಹೇಳಕ್ಕಾಗಲ್ಲ. ಏನ್ ಬಾ, ನನಗೆ ಕೇಳಕ್ಕೆ ಬೇಜಾರು. ಹೇಳೋದು ಹೆಂಗೆ ಹೇಳ್ತೀನಿ? ಆಮೆನ್. ಹಲ್ಲೆಲೂಯಾ. ಜಾಗ್ರತೆ. ಏನಂದ್ರೆ ಮಾತಾಡಬೇಡಿ, ಹೆಂಗಂದ್ರೆ ಮಾತಾಡಬೇಡಿ, ಕಂಟ್ರೋಲ್ ಮಾಡಿ. ಆ ಫೀಲಿಂಗ್ ಇಲ್ಲ ಅಂದ್ರೆ ನಿನ್ನ ಒಳಗಡೆ ಖಂಡಿತ ಮಾತಾಡ್ತಾನೆ ಇರ್ತೀಯ, ಬೈತಾನೆ ಇರ್ತೀಯ. ಮಗನೂ ಬೈತೀಯ, ಮಗನೂ ಬೈತೀಯ, ಮಕ್ಕಳನ್ನೂ ಬೈತೀಯ, ಗಂಡನ್ನೂ ಬೈತೀಯ, ಹೆಂಡತಿನೂ ಬೈತೀಯ, ಮೊಮ್ಮಕ್ಕಳನ್ನೂ ಬೈತೀಯ. ಲಾಸ್ಟ್ ಪಾಸ್ಟ್ ಕೂಡ ಬಿಡಲ್ಲ, ಪಾಸ್ಕಮ್ಮನ್ನು ಬಿಡಲ್ಲ, ವಿಶ್ವಾಸಿಗಳನ್ನು ಬಿಡಲ್ಲ, ಎಲ್ಲಾರು ಬೈಬಿಡ್ತೀವಿ ನಿನ್ನ ಒಳಗಡೆ ಇದ್ರೆ. ಅದಂಗೆ ಒಳಗಡೆ ಇದ್ರೆ ಎಲ್ಲಾರ್ಗೂ ಅಪ್ಲೈ ಆಗ್ಬಿಡ್ತದೆ ಅದು. ಚರ್ಚಿಗೆ ಬಂದು ನೀನ್ ಲಾಭ ಇಲ್ಲದೆ ಆಗ್ಬಿಡ್ತೀಯ. ವಾಕ್ಯ ಕೇಳಿ ನರಕಕ್ಕೆ ಹೋಗ್ಬಿಡ್ತೀಯ. ಕರ್ತನ ಭೋಜನ ತಿಂದು ಪರಲೋಕಕ್ಕೆ ಹೋಗೋ ಜಾಗದಲ್ಲಿ ನರಕಕ್ಕೆ ಹೋಗ್ಬಿಡ್ತೀಯ. ನಿನ್ ರಕ್ಷಣೆ ನಷ್ಟ ಆಗುತ್ತೆ. ನಿನ್ ಬಗ್ಗೆ ದೇವರು ಇಟ್ಕೊಂಡಿರೋ ಸಂಕಲ್ಪ, ಪ್ಲಾನ್ ವೇಸ್ಟ್ ಆಗುತ್ತೆ. ದೇವರು ನಿನಗೆ ಸುರಿಸಿರೋ ರಕ್ತ ಕ್ಷಣ ಮಾತ್ರದಲ್ಲಿ ವೇಸ್ಟ್ ಆಗ್ಬಿಡ್ತೈತೆ. ಭೂಮಿಯಲ್ಲಿರುವಾಗ ದೇವ್ರನ್ನ, ಚರ್ಚ್ನ, ಪಾಸ್ಟ್ನ ನೀನ್ ಮಾತಾಡೋ ಮಾತುಗಳಿಂದ ಬೈಕೊಂತಾರೆ. ಲಾಸ್ಟ್ ಅನ್ಯ ಜನಗಳು ದೇವರಲ್ಲಿ ಬರಲ್ಲ. ನೋಡಿ ನೋಡಿ,
ನಮ್ಮ ಮಿಸ್ಟೇಕ್ ಇಂದ ಎಷ್ಟು ನಷ್ಟ ಆಗುತ್ತೆ ನೋಡ್ಕೊಳ್ಳಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ಒಂದು ಹೇಳ್ಕೊಡ್ತೀನಿ ಕೇಳಿ. ಕಚ್ಚದ ಮಾತುಗಳು ಮಾತಾಡೋದಕ್ಕೆ, ಹೊಲಸು ಮಾತುಗಳು ಮಾತಾಡೋದಕ್ಕೆ, ಕುಚೋದ್ಯ ಮಾತುಗಳು ಮಾತಾಡೋದಕ್ಕೆ, ಅಲ್ಕ ಮಾತುಗಳು ಮಾತಾಡೋದಕ್ಕೆ ಖುಷಿ ಆಗುತ್ತೆ. ಕೋಪದಲ್ಲಿ ಅಂದ್ಬಿಡ್ತೀರಿ, ಖುಷಿ ಕೂಡ ಆಗುತ್ತೆ. ಒಂಥರ ಒಳಗಡೆ ಒಂಥರ ಖುಷಿ ಆಗುತ್ತೆ. ನಾನು ಹೇಳ್ಕೊಡ್ತಾ ಇರೋದು ಎಫೆಕ್ಟ್. ಅದ್ರ ಎಫೆಕ್ಟ್ ಹೇಳ್ಕೊಡ್ತಾ ಇದ್ದೀನಿ. ದೇವ್ರು ಬೇಡ ಅಂದ್ರೆ ನೀನು ಮಾಡ್ತೀನಿ ಅಂದ್ರೆ, ದೇವ್ರು ಬೇಡ ಅಂದ್ರೆ ನಾನು ಮಾಡ್ತೀನಿ ಅಂದ್ರೆ, ನಮ್ಮಿಬ್ರ ಮೇಲೆ ದೇವ್ರು ಕೋಪ ಬರ್ತದೆ. ಅಲ್ಲೇನಿಲ್ಲ ವಾಕ್ಯದಲ್ಲಿ, ಯಾರ ಮೇಲೆ ಕೋಪ ಬರೋದಂತೆ? ನಮ್ಮ ಮೇಲೆ, ಅವ್ರ ಮೇಲೆ ಅಲ್ಲ. ಅವ್ರು ಆಲ್ರೆಡಿ ಫಿಕ್ಸ್. ದೇವರ ಕೋಪಕ್ಕೆ ಒಳಗಾಗಿರೋರು. ನಾವು ದೇವರ ಕೋಪನ ತೀರಿಸಿ ದೀಕ್ಷಾಸ್ನಾನ ತಗೊಂಡು ಪಾಪಗಳನ್ನು ಒಪ್ಪಿಸಿ ಪರಿಶುದ್ಧರಾಗೋದಕ್ಕೆ ಬಂದಿರೋರು. ನೀನು ಹಂಗೆ ಮಾತಾಡುವಾಗ, ನಾನಂಗೆ ಮಾತಾಡುವಾಗ ನಮ್ಮಿಬ್ಬರ ಮೇಲೆ ದೇವರಿಗೆ ಕೋಪ ಬರ್ತದಂತೆ. ಈ ಕೋಪ ಬಂದ್ರೆ ಹೋಗ್ತೀರ ಪರಲೋಕಕ್ಕೆ? ಕೋಪ ಬಂದ್ರೆ ನಿತ್ಯ ಜೀವ ಸಿಗುತ್ತಾ? ಕೋಪ ಬಂದ್ರೆ ಆತನ ಆತ್ಮದಲ್ಲಿ ಪಾಲು ಸಿಗ್ತಿದ್ದ? ಇಲ್ಲ. ಆಮೇಲೆ ಕಂಟಿನ್ಯೂ ಮಾಡಪ್ಪ. ದುರ್ಭಾಷೆ ಇವುಗಳನ್ನ ವಿಸರ್ಜಿಸಿ ಬಿಡಿರಿ. ವಿಸರ್ಜಿಸಿ, ರಿಜೆಕ್ಟ್. ಬೇಡ. ಮಾತಾಡ್ತಾ ಇದ್ದೀನಿ, ಇವತ್ತಿಂದ ಮಾತಾಡಲ್ಲ. ದೇವ್ರು ನನ್ನ ಹತ್ರ ಮಾತಾಡ್ರು, ದೇವ್ರು ಫಾಸ್ಟ್ ಮೂಲಕ ಮಾತಾಡ್ರು, ಸಂಡೇ ಸರ್ವಿಸ್ ಮೆಸೇಜ್ ಅಲ್ಲಿ ಅದ್ರ ಬಗ್ಗೆನೆ ಕೆಟ್ಟ ಮಾತುಗಳು ನಾನು ಇವತ್ತಿಂದ ವಿಸರ್ಜಿಸ್ತಾ ಇದ್ದೀನಿ, ರಿಜೆಕ್ಟ್ ಮಾಡ್ತಾ ಇದ್ದೀನಿ, ನನ್ನಿಂದ ಕಂಪ್ಲೀಟ್ಲಿ ತೊಲಗಿಸ್ತಾ ಇದ್ದೀನಿ ಅಷ್ಟೇ. ನೋಡು, ನಾನೇ 20 ವರ್ಷಗಳ ಹಿಂದೆ ಮಾತಾಡ್ತಾ ಇದ್ದೆ, ಈಗ ಮಾತಾಡಲ್ಲ. ನಾ ಮಾತಾಡ್ತಾ ಇದ್ದೆ ಕಟ್ ಮಾತುಗಳು, ಗಲೀಜ್ ಮಾತುಗಳು, ಹೊಲಸು ಮಾತುಗಳು ಮಾತಾಡ್ತಾ ಇದ್ದೆ. ಸತ್ಯ ಹೇಳ್ತಾ ಇದ್ದೀನಿ, ಬೈಬಲ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅಸಹ್ಯವಾಗಿ ಮಾತಾಡ್ತಾ ಇದ್ದೆ. ಈಗ ಮಾತಾಡಲ್ಲ. ಯಾವ ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಲ್ಲ, ಯಾವ ಪಾಸ್ಟರ್ ಬೋಧನೆ ಹೇಳಿಲ್ಲ ನನಗೆ. ಅದಂಗೆ ಈ ಬೈಬಲ್ ನನ್ನ ಕೈಗೆ ಬಂದಿದ ತಕ್ಷಣ 20 ವರ್ಷದಿಂದ ಮಾತಾಡಲಿ, 25 ವರ್ಷ ಮಾತಾಡಿದ್ದೀನಲ್ವಾ, ಇವಾಗ ಮಾತಾಡಲ್ಲ. ಯಾಕೆ? 20 ವರ್ಷ 21 ವರ್ಷ ಆಯ್ತು ನಾನು ದೇವ್ರ ನಂಬಿ. 21 वर्ष 21 साल हो गया प्रभु को मैं विश्वास करके. अभी गलीज बात, हल्का बात, कचरा बात नहीं बात करते. कैसे? कोई पास्टर रात नहीं रखे प्रेयर नहीं किया, कोई बोधन नहीं किया, कैसे चला गया? डर. वचन का मर्यादा देना, ವಾಕ್ಯಕ್ಕೆ ಬೆಲೆ ಕೊಡಬೇಕು, ವಾಕ್ಯನ ನಂಬಬೇಕು, ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಹೌದು ನೋಡಿ, ಯಾವಾಗ ಸಿಗ್ತಾ ನಿಮ್ಗೆ ಇಂಡೈರೆಕ್ಟ್ ಆಗಿ ನಾನು ಮೊರೆಯಾಗಿ ನಿಂತಿದ್ದಾಗ, ನೀವು ಆ ಕಡೆ ಇದ್ದಾಗ, ನೀವು ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ, ಮಾತಾಡಿದ್ದೀನ ನೋಡ್ಕೊಳ್ಳಿ. ಯಾರ ಹತ್ರನ, ಯಾವ ರೋಡಲ್ಲಿ, ಯಾವ ಸ್ಥಳದಲ್ಲಿ, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಗೆ ಬಂದಾಗ, ಫೋನಲ್ಲಿ ನೋಡ್ಕೊಳ್ಳಿ. ಬೇಕಾದ್ರೆ ಅರ್ಟ್ ಮಾತಾಡ್ಲಿ, ಯಾರನ್ನ ಒಂಥರ ಹೀನಾಯವಾಗಿ ಡಿಗ್ರೇಡ್ ಮಾಡಿ ನೋಡಿ, ಅದನ್ನ ಇದ್ರೆ ನೋಡಿ, ಅದು ಕೂಡ ನೋಡ್ಕೊಳ್ಳಿ. ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ತೀನಿ, ಗ್ಯಾರಂಟಿಯಾಗಿ ಹೇಳ್ತೀನಿ. ಆಮೆನ್, ಹಲ್ಲೆಲೂಯಾ. ನನ್ನ ಆಲೋಚನೆಯಲ್ಲಿ ಅಂತ ಮಾತುಗಳು ಬರವಾಗಲೇ ನನಗೆ ಬೈದು ಬಿಡ್ತೀನಿ. ಶತ್ರು, ನನ್ನನ್ನು ಬಿಟ್ಟೋಗು, ನನ್ನ ಮುಂದುಗಡೆ ತೊಲಗಬೇಡ, ನನ್ನ ಮಕ್ಕಳನ್ನ ಹಂಗ ಮಾತಾಡಿಸಿ ನನ್ನನ್ನು ಪಾಪಿಯನ್ನಾಗಿ ಶಿಕ್ಷೋ ದುರ್ಲಾತ್ಮ, ನನ್ನ ಮಗನನ್ನ ಆ ತರ ಬೈ, ನನ್ನ ಮಗಳನ್ನ ಹಂಗ ಬೈ ಅಂತ ಹೇಳೋ ಪಿಸಾಚಿ ಅಂತ ಗದರಿಸ್ಬಿಡ್ಬೇಕು. ಹಲ್ಲೆಲೂಯಾ. ಮೊದಲು ಮಾತಾಡ್ತಾ ಇದ್ದೀವಿ, ಮಾತಾಡಲ್ಲ, ಅವಾಗಲೇ ನೀವೇ ತಿಳ್ಕೊಳ್ಳಿ. ಹೌದಲ್ವಾ? ಬ್ರದರ್ ಫಸ್ಟ್ ಮಾತಾಡ್ತಾ ಇದ್ದಂತೆ, ಪಾಸ್ಟರ್ ಮೊದಲು ಮಾತಾಡ್ತಾ ಇದ್ದಂತೆ, ಪಾಸ್ಟರ್ पहले ऐसे बात करने वाली, आजकल नहीं बात कर रहे, छोड़ दिया काम टोटली. ನನಗೆ ಜಾಸ್ತಿ ಮಿಕ್ಸ್ ಮಾಡಿ ಮಾತಾಡೋದು, ಕೆಟ್ಟಾಗಿ ಮಾತಾಡೋದು ಜಾಸ್ತಿ ಇತ್ತು ನನ್ನ ಹತ್ರ. ಹಲ್ಲೆಲೂಯಾ, ತುಂಬಾನೇ ಇತ್ತು. ಆಮೆನ್, ಹಲ್ಲೆಲೂಯಾ. ಹುಡುಗರ ಜೊತೆ ಸೇರಿದಾಗ, ಫ್ರೆಂಡ್ಸ್ ಜೊತೆ ಸೇರಿದಾಗ ಬಹಳ ಮಾತಾಡ್ತಾ ಇದ್ದೆ. ಇವಾಗ ಯಾಕೆ ಬರಲ್ಲ? ಭಯ 1, 2 ದೇವರಿಗೆ ವಿಧೇಯ, 3 ನಾನು ಮಾತಾಡಿದ್ರೆ ನರಕಕ್ಕೆ ಹೋಗ್ತೀನಿ, ನನ್ನಿಂದ ಬೇರೆಯವರು ಕೆಟ್ಟು ಹೋಗ್ತಾರೆ. ಆಮೇನ್. ನಾನು ಕೆಲವು ನೋಡ್ತೀನಿ, ಮಕ್ಕಳನ್ನ ಮಾತಾಡ್ಸೋವಾಗಲೇ ಕೆಟ್ಟದಾಗಿ ಕರೀತಾರೆ, ಕರೆಯೋ ಬಗ್ಗೆ ಒಂಥರ ಕೆಟ್ಟದಾಗಿ ಕರೀತಾರೆ. ಆಮೆನ್, ಹಲ್ಲೆಲೂಯಾ.
ನನಗದು ಅರ್ಥನೇ ಆಗಿಲ್ಲ. ಪಾಪ ಬೇಜಾರಾಗುತ್ತೆ ನನಗೆ. ಮಗು ಚಿಕ್ಕ ಹುಡುಗನ್ನ ಏನ್ ಹಂಗ್ ಕರೀತಾರೆ, ಏ ಲೋ ಬಾರ ಇಲ್ಲಿ. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ಮಗನ್ನ ತಂದೆ ಲೋಪರ್ ಬಾರ ಇಲ್ಲಿ ಅಂತ ಕರೀತಾನೆ. ಹಂಗಂದ್ರೆ ಏನು? ಸೂಳೆ ಅಂತ ಕರೀತಾರೆ ಮಗಳನ್ನ, ಹಂಗಂದ್ರೆ ಏನು? ಅಲ್ಲೆಲ್ಲೂಯ. ಮುಂಡೆ ಅಂತ ಕರೀತಾರೆ. ಮುಂಡೆ ಅಂದ್ರೆ ಏನು? ಅವ್ರ ಮದುವೆನೇ ಆಗಿಲ್ಲ. ಮುಂಡೆ ಅಂದ್ರೆ ಏನು? ಗಂಡ ಸತ್ತೋಗಿದ್ದಾರೆ. ಹುಷಾರ್. ಈ ನಡುವೆ ಚಿಕ್ಕ ಮಕ್ಕಳು ಕೂಡ ಬಿಡ್ತಾ ಇಲ್ಲ ಸೈತಾನ. ಚಿಕ್ಕ ಮಕ್ಕಳು ಮನೆ ಬಿಟ್ಟು ಹೋಗ್ಬಿಡ್ತೀವಿ, ಆತ್ಮಹತ್ಯೆ ಮಾಡ್ಕೊಂತೀವಿ. ಚಿಕ್ಕ ಮಕ್ಕಳು ಕೂಡ ಬಿಡ್ತಲ್ಲ. ಚಿಕ್ಕ ಮಕ್ಕಳು ದೇವ ಹಿಡಿಯೋದು. ಒಂದ್ ಕಾಲದಲ್ಲಿ ಚಿಕ್ಕ ಮಕ್ಕಳು ದೇವನೇ ಹಿಡಿತಾ ಇರಲಿಲ್ಲ, ಚಿಕ್ಕ ಮಕ್ಕಳು ದೇವ ಹಿಡಿಯೋದು. ಆಮೇಲೆ ಪಿಶಾಚಿ ತಾನು ದೇವರು ಬರೋದು ಹತ್ರ ಆಗಿದೆ ಅಂತೇಳಿ ತನ್ನ ಕಾರ್ಯಗಳನ್ನು ಬಹಳವಾಗಿ ವಿಶ್ವಾಸಿಗಳನ್ನ, ಬೋಧಕರನ್ನ, ಪಾಸ್ಟರ್ಗಳನ್ನ, ಪಾಸ್ಟ್ರಮ್ಮಗಳನ್ನ, ವಿಶ್ವಾಸಿಗಳನ್ನ, ವಾಕ್ಯ ಕೇಳೋದನ್ನ, ವಾಕ್ಯ ಹೇಳೋದನ್ನ ಕೆಡಿಸ್ತಾ ಇದ್ದಾನೆ. ಅವಕಾಶ ಕೊಡಬೇಡ. ವಿಸರ್ಜಿಸು, ತೆಗೆದಾಕು. ಇನ್ನೊಂದು ವಾಕ್ಯ ಓದಪ್ಪ. ವಿಸರ್ಜಿಸು ಅಂದ್ಮೇಲೆ ಏನಿದಪ್ಪ? ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿ. ಒಬ್ಬರೊಬ್ರು ಸುಳ್ಳಾಡಬೇಡಿ. ಮಾತನ್ನ ಅಲ್ವಾ ಸುಳ್ಳಾಡೋದು? ಮಾತಾ ಏನದ? ಮಾತೆ. ಸುಳ್ಳು ಮಾತುಗಳಾಡಬೇಡಿ. झूठ बात नहीं बात करो. आई देखो इसमें हालेलुया. ಕಲಾಸ್ಯ 3:8 में ಕೆಟ್ಟ ಮಾತುಗಳು ಆಡಬೇಡಿ ಅಂತ ಹೇಳ್ಕೊಂಡಿದ್ದೇವೆ. ಸುಳ್ಳು ಮಾತುಗಳು ಕೂಡ ಆಡಬೇಡಿ. झूठ बात नहीं बात करो. ಪ್ರಾಣ ಹೋದ್ರೂ ಪರವಾಗಿಲ್ಲ, ಸುಳ್ಳು ಮಾತಾಡಬೇಡ. ಆಮೆನ್. हालेलुया. ಎಸ್, ಖಂಡಿತ ಸುಳ್ಳು ಮಾತಾಡಿದ್ರೆ ನರಕಕ್ಕೆ ಹೋಗ್ತಾರೆ. झूठ बात करने तो नरक जाएगा. झूठ बहुत खतरनाक है. ಸುಳ್ಳು ಬಲೆ ಕೆಟ್ಟದು, ಬಲೆ ಇದಾಗಿದ್ದದು, ನಿನ್ನ ನರಕಕ್ಕೆ ಕೊಂಡೊಯ್ತೈತೆ. ಆಮೇನ್. ಓದಿ ಮತ್ತಾಯ 12:34-37, ಮತ್ತಿ 12:34 से 37, ಮ್ಯಾಥ್ಯೂ 12:34-37. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾಯಿತು? ನೋಡ್ದಾ? ಕೆಟ್ಟ ಮಾತುಗಳಾಡೋದು ಏನೇನ್ ಬಿಟ್ಟ ದೇವರಿಗೆ? ಕೆಟ್ಟವರೇ ಅಂದ್ಬಿಟ್ಟ. ಸರ್ಪ ಅಂದ್ರೆ ಸೈತಾನ. ಅದು ಕೂಡ ಪಾಯಿಂಟ್ ಕರೆಕ್ಟ್. ಸೈತಾನ ಮಕ್ಕಳು. ಕೆಟ್ಟ ಮಾತಾಡೋರು ಯಾರ ಮಕ್ಕಳು ಅಂದ್ಬಿಟ್ಟ? ಸೈತಾನ ಮಕ್ಕಳು. ಎರಡನೇದು ಕೆಟ್ಟವ್ರು ಅಂತ ಇದೆ ನೋಡಲ್ಲಿ. ನೀವು ಕೆಟ್ಟವರಾಗಿದ್ರೆ ಒಳ್ಳೇದೇನ್ ಮಾತಾಡ್ತೀರಾ ಅಂತ ಅದರ ಅರ್ಥ. ನೀವು ಒಳ್ಳೆಯವರಾಗಿದ್ರೆ ಒಳ್ಳೆ ಮಾತುಗಳಾಡ್ತೀರಾ. तुम सबसे अच्छा वाला हुआ तो अच्छा बात करते हैं. तुम खराब है, खराब बात करते हैं. तुम हल्का है, हल्का बात करते हैं. तुम गलीज है, गलीज बात करते हैं. ನೀವು ಕೆಟ್ಟವರು, ಕೆಟ್ಟ ಮಾತುಗಳಾಡ್ತೀರಾ. ನೀವು ಒಳ್ಳೆಯವರಾಗಿದ್ರೆ ಒಳ್ಳೆ ಮಾತುಗಳಾಡ್ತಾ ಇದ್ದೀರಿ. ನೋಡು, ಕರೆಕ್ಟ್ ಆಗಿ ಚೆನ್ನಾಗಿ ತಿಳ್ಕೊಳ್ಳಿ. ದೇವ್ರು ಏನೇನು ಬಿಡ್ತಾರೆ ಬೇಸರ ಮಾಡ್ಕೋಬೇಡಿ. ಸರ್ಪ ಜಾತಿಯವರಂತಾನೆ, ಕೆಟ್ಟವರಂತಾನೆ, ಕೆಟ್ಟ ಬುದ್ಧಿನ ಖಂಡಿಸ್ತಾ ಇದ್ದಾನೆ. ದೇವರು ಗದರಿಸ್ತಾ ಇದ್ದಾನೆ. ಆಮೇಲೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುತ್ತೈತೆ. ಕೆಟ್ಟ ಮಾತುಗಳು ಎಲ್ಲಿರ್ತೈತೆ? ಎಲ್ಲರೂ ಮಾತಾಡಿ. ಎಲ್ಲಿರ್ತೈತೆ ಕೆಟ್ಟ ಮಾತುಗಳು ಅಂತ ಹೇಳ್ಕೊಡ್ತೈತೆ ಬೈಬಲ್. ಹಾರ್ಟ್ ಅಲ್ಲಿ ಸ್ಟೋರೇಜ್ ಆಗಿರ್ತೈತಂತೆ. ಕೆಟ್ಟದನ್ನೋದು ಆಲ್ರೆಡಿ ಒಳಗಡೆ ಇರ್ತೈತಂತೆ. ಸಡನ್ಲಿ ಬಂದಿಲ್ಲ, ಅಕಸ್ಮಾತ್ ಆಗಿ ಬಂದಿಲ್ಲ. ನಾನು ಮಾತಾಡೋದಲ್ಲ, ನನ್ನ ಬಾಯಲ್ಲಿ ಹೆಂಗ್ ಬಂದ್ಬಿಡ್ತು ಅನ್ಬೇಡ. ಆಲ್ರೆಡಿ ಇರ್ತೈತಂತೆ ಒಳಗಡೆ. ಇರೋದೇ ನಮ್ಮ ಬಾಯಲ್ಲಿ ಬರ್ತೈತಂತೆ. ಕಂಟಿನ್ಯೂ ಮಾಡಪ್ಪ. बकस ಅಂದ್ರೆ ಹೃದಯ. अच्छा वाला अच्छा दिल से अच्छा बात आएगा. खराब वाला अंदर खराब का मन में खराब बात ही आएगा. बोल रहे देखो ನೋಡಿ ತನ್ನ ಒಳ್ಳೆಯ ಬಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಕೆಟ್ಟವನು ಕೆಟ್ಟ ಹೃದಯದೊಳಗಿಂದ
ಕೆಟ್ಟ ಮಾತುಗಳನ್ನ, ಅಸಹ್ಯ ಮಾತುಗಳನ್ನ, ಹೊಲಸು ಮಾತುಗಳನ್ನ, ಗಲೀಜು ಮಾತುಗಳನ್ನ, ಹುಚ್ಚೋದ್ಯ ಮಾತುಗಳನ್ನ, ಹುಚ್ಚು ಮಾತುಗಳನ್ನ, ಹೊಲಸು ಮಾತುಗಳನ್ನ ತೆಗೆಯುತ್ತಾನೆ. ಆಮೆನ್. ಹಲ್ಲೆಲೂಯಾ. ಇವೆಲ್ಲ ತಪ್ಪ ಬ್ರದರ್, ಇವೆಲ್ಲ ಪಾಪನ. ಹೌದು, ನಾವು ಮೊದಲು ಹಂಗಿದ್ರಿ, ಈಗ ಹಂಗಿಲ್ಲ. ಮೊದಲು ನಾವು ದೇವ್ರ ಮಕ್ಕಳೆಲ್ಲ ಮಾತಾಡಿದ್ರಿ, ಈಗ ದೇವ್ರ ಮಕ್ಕಳು ಮಾತಾಡಬಾರ್ದು. ನಿನ್ನೊಳ್ಳೆದಿಗೆ, ನಿನ್ನ ಆತ್ಮ ರಕ್ಷಣೆಗೆ, ನಿನ್ನ ಆತ್ಮ ನರಕಕ್ಕೆ ಹೋಗ್ಬಾರ್ದು, ನಿನ್ನ ಆತ್ಮ ರಕ್ಷಣೆ ಹೊಂದಬೇಕಂತ ದೇವ್ರು ನಿನಗೆ ಕಂಡೀಷನ್ ಇರ್ತಾ ಇದ್ದಾನೆ. ಕಂಡೀಷನ್. ಆಮೇಲೆ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ನೋಡಿ, ಎಷ್ಟು ಜನ ಸುಮ್ಮನೆ ಮಾತಾಡ್ತೀರಾ? ಹೇಳೋದು ಹೇಳ್ಬಿಟ್ಟು, ಕೋಪದಲ್ಲಿ, ಬೇಜಾರಲ್ಲಿ, ಗೇಲಿ ಮಾಡ್ಬಿಟ್ಟು ಸುಮ್ಮನೆ ಹೇಳ್ದೆ, ತಮಾಷೆಗೆ ಹೇಳ್ದೆ, ಜೋಕ್ಸ್ ಹೇಳ್ದೆ ಅಂತ ಎಷ್ಟು ಜನ ಅಂತೀರಾ? ನೋಡಿ ನೋಡಿ, ಒಂದ್ಸಾರಿ ಬೇಕಾದ್ರೆ ಕಣ್ಣು ಮುಚ್ಕೊಂಡು ನೋಡ್ಬೋದು, ಟೈಮ್ ಕೊಡ್ತೀನಿ. ಆಮೇಲೆ ವಾಕ್ಯ ಎಲ್ಲ ಆದ್ಮೇಲೆ ಕಣ್ಣು ಮುಚ್ಕೊಂಡು ನೋಡಿ. ಸುಮ್ನೆ ಮಾತಾಡೋದು ನೋಡಿ, ಎಷ್ಟು ಜನ ಮಾತಾಡ್ತೀರ ಹಂಗೆ? ಸುಮ್ನೆ ಹಂಗಂದಿದ್ದು ಏನು? ಅದನ್ನೇ ದೊಡ್ಡದ್ ಮಾಡ್ಬೇಡ, ಹೋಗು. ದೊಡ್ಡದು ಆಗ್ತಾ ಇದೆಯಲ್ಲ, ಅಕ್ಕಿ ಉರಿತಾ ಇದೆಯಲ್ಲ, ಮನೇಲಿ ಜಗಳ ಆಗ್ತಾ ಅದು. ಅದಂಗೆ ನೀನ್ ಹಂಗ ಅಂದ್ಬಿಟ್ಟಲ್ಲ, ನೀನ್ ಅವತ್ತು ಹಂಗಂದಲ್ಲ ಅಂತಾನೇ ಇರ್ತಾರೆ. ಸುಮ್ನೆ ಆಡ್ಬೇಡಿ. ಎಷ್ಟೋ ಜನ ಸುಮ್ನೆ ಆಗಿ ಕುಟುಂಬಗಳು ಹೊಡೆದೋಗಿದೆ. ಸುಮ್ನೆ ಮಾತಾಡಿ, ತಮಾಷೆಗೆ ಮಾತಾಡಿ, ಜೋಕ್ಸ್ ಮಾತಾಡಿ, ಬಾಯಿ ಚಪಲಕ್ಕೆ ಮಾತಾಡಿ ಕುಟುಂಬಗಳು ಹೊಡೆದೋಗಿದೆ, ಸಂಬಂಧಗಳು ಹೊಡೆದೋಗಿದೆ, ತಾಯಿ ಮಗಳ ಸಂಬಂಧ ಹೊಡೆದೋಗಿದೆ, ಗಂಡ ಹೆಂಡತಿ ಸಂಬಂಧ ಹೊಡೆದೋಗಿದೆ, ಅಣ್ಣ ತಮ್ಮ ಸಂಬಂಧ ಹೊಡೆದೋಗಿದೆ. ಸುಮ್ನೆ ಮಾತಾಡಿ, ಟೈಮ್ ಪಾಸ್ ಮಾತಾಡಿ, ಜೋಕ್ಸ್ಗೆ ಮಾತಾಡಿ, ಬಾಯಿ ಇರಲ್ಲ, ಅದು ಮಾತಾಡಿಸ್ತೈತೆ. ನೀನ್ ಕಂಟ್ರೋಲ್ ಮಾಡಿರ್ಬೇಕು. ಆ ತರ ನಿನಗೆ ಮನಸ್ಸಿಗೆ ಪಾಠ ಹೇಳ್ಬೇಕು. ಸಿಗರೇಟ್ ಕುಡಿ ಅಂತ ಹೇಳ್ತಿದ್ದೆ, ಕುಡಿಯಲ್ಲ ಅನ್ಬೇಕು, ಅವಾಗ ಕುಡಿಯಲ್ಲ, ಹಂಗೆ ಅದೇ ಪಾಠ ಅಂದ್ರೆ. ಹಲ್ಲೆಲೂಯಾ. ಆಮೆನ್. ನಾನು ಕೆಟ್ಟ ಮಾತುಗಳು ಆಡಲ್ಲ. ನೀನು ಯಾರೇ ಅಂದ್ರೇನು ನೀನು ಆಡಲ್ಲ, ಯಾರೇ ಬೈಲಿ ಆಡಲ್ಲ ನೀನು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದ್ಸಾರಿ ಈ ವಿಷಯದಲ್ಲಿ ಚಿಕ್ಕ ಮಕ್ಕಳು ಬಂದು ನಿಮ್ಮನ್ನ ಪರೀಕ್ಷೆ ಮಾಡ್ಬಿಡ್ತಾನೆ. ಚಿಕ್ಕ ಮಕ್ಕಳು ಕೂಡ ನಿಮ್ಮನ್ನ ಬೈದು ಬಿಡ್ತಾರೆ. ಇಷ್ಟು ಚಿಕ್ಕವಳು ಬೈದ್ಬಿಟ್ಟೆ, ಇಷ್ಟು ಚಿಕ್ಕವಳು, ನನ್ನ ಕಣ್ಣು ಮುಂದೆ ಹುಟ್ಟಿದವಳು ನನ್ನ ಅನ್ಬಿಟ್ಟೆ ಅಂತ ಪರೀಕ್ಷೆ ಬರ್ತದೆ. ಹುಷಾರು, ಅದು ಕೂಡ ಹೇಳ್ಕೊಡ್ತಾ ಇದ್ದೀನಿ. इसने छोटा लड़की बोल दिया, मेरा बीच में जन्म ले लिया, वो मेरे को ऐसा बात बोल दिया, मैं भी बोलेगा ऐसा मत करो. आमेन. छोटा वाली बात करने को गलीज बात है, बड़ा वाली बात करने को गलीज बात है. आमेन. हालेलुया. ಆಮೇಲೆ ಎಲ್ಲಿವರೆಗೂ ಇರ್ಬೇಕಂದ್ರೆ, ಒಂದು ಕುರುಡನ್ನು ಕೂಡ ನೀವು ಕುಂಟ ಆಗಬೇಡಿ. ಒಂದು ಕುರುಡನ್ನು ಕೂಡ ನಿಮ್ ಕಣ್ ಕಾಣಿಸಲ್ಲ, ಕುರುಡ ಕುರುಡ ಬಾಯಿ ಅನ್ನಬೇಡಿ. ಆಮೇಲೆ ಹಲ್ಲೆಲೂಯಾ. ಮೊದಲೇ ಅವ್ರ ಕಣ್ಣಿಲ್ಲ, ಮೊದಲೇ ಅವ್ರ ಕಾಲ್ ಚೆನ್ನಾಗಿ, ನೀನ್ ಹಂಗ್ ಕರೆದ್ರೆ ಹೇಳಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರೆಕ್ಟ್. ದೇವ್ರು ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ನಿಮ್ ಒಳ್ಳೇದಕ್ಕೆ ಹೇಳ್ಕೊಡ್ತಾ ಇದ್ದಾರೆ, ನನ್ನ ಒಳ್ಳೇದಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ನಾವಿಬ್ರು ನರಕಕ್ಕೆ ಹೋಗ್ಬಾರ್ದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಕೇಳು. ಆಮೇಲೆ ಟೈಮ್ ಪಾಸ್ ಮಾತುಗಳಲ್ಲಿ ಇದೆ ನೋಡಿ. ಟೈಮ್ पास का बात किधर है देखो. टाइम पास बात चुपके बात किया, ऐसे बोला, तमाशा को बोला, मैं ऐसा नहीं बोला, नहीं बोलो. ಒಂದೊಂದು ಮಾತು ಮನೆಯನ್ನು ಉಳಿಸ್ತೈತೆ, ಒಂದೊಂದು ಮಾತು ಸಂಬಂಧಗಳನ್ನ ಕಲುಕ್ತೈತೆ, ಕುಟುಂಬಗಳನ್ನೇ ಹೊಡಿತೈತೆ, ಕೊಲೆಗಳಾಗ್ತೈತೆ, ಜೈಲಿಗೆ ಹೋಗ್ತಾರೆ. ಒಂದೇ ಮಾತು. ಆಮೇಲೆ ನೀನೆಲ್ಲರ ಮುಂದೆ ನನ್ನ ಮಾತಾಡಿಸ್ಬಿಟ್ಟೆ, ಎಲ್ಲರ ಮುಂದೆ ನೀನು ನನ್ನನ್ನು ಬೈದ್ಬಿಟ್ಟಲ್ಲ, ಎಲ್ಲರ ಮುಂದೆ ನೀನು ಆ ಮಾತು ಹೇಳ್ಬಿಟ್ಟೆ. ನನಗೆ ಬೇಡ. ಆಮೇಲೆ ಹಲ್ಲೆಲೂಯಾ. ಕಂಟಿನ್ಯೂ ಮಾಡಪ್ಪ. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ
ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ದೇವರಿಗೆ ಏನಕ್ಕೆ ಮಾತಾಡಿದೆ ಅಂತ ಕೇಳ್ತಾನಂತೆ, ಯಾಕೆ ಮಾತಾಡಿದೆ ಅಂತ ಕೇಳ್ತಾನಂತೆ, ಎಷ್ಟೊತ್ತಿಗೆ ಮಾತಾಡಿದೆ ಅಂತ ಕೇಳ್ತಾನಂತೆ. ಸಾರಿ, ಏನಕ್ಕೆ ಮಾತಾಡಿದೆ? ಸುಮ್ಮನೆ ದೇವ್ರೆ, ಟೈಮ್ ಪಾಸ್ ಮಾತಾಡಿದೆ ದೇವ್ರೆ, ತಮಾಷೆಗೆ ಮಾತಾಡ್ತಾ ದೇವ್ರೆ. ನಿಮ್ಮ ಅಮ್ಮ ಹತ್ರ ಮಾತಾಡು, ನಿಮ್ಮ ಅಪ್ಪ ಹತ್ರ ಮಾತಾಡು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಮಾತಾಡು, ನಿಮ್ ಫ್ರೆಂಡ್ಸು ಕೊಲೀಗ್ಸು ನೇಬರ್ಸು ಅಕ್ಕಪಕ್ಕದವ್ರ ಹತ್ರ, ಬೇಕಾದ್ರೆ ನಿಮ್ ಜೊತೆ ಕೆಲಸ ಮಾಡೋರ ಹತ್ರ ಹಂಗ ಹೇಳು, ನಿಮ್ ಟೀಚರ್ ಹತ್ರ ಕೂಡ, ನಿಮ್ ಪಾಸ್ಟ್ ಹತ್ರ ಕೂಡ ಹೇಳು. ದೇವ್ರ ಹತ್ರ ಮಾತು ನಡೆಯಲ್ಲ. ಸುಮ್ಮನೆ ಹೇಳಿದೆ, ತಮಾಷೆಗೆ ಹೇಳಿದೆ, ಜೋಕ್ಸ್ ಹೇಳಿದೆ, ಜರಗಲ್ಲ ನೋಡಿ. ಸುಮ್ಮನೆ ಆಟೆ ಅಂತ ಹೇಳಿದ್ರೆ ದೇವ್ರು ಕೇಳಲ್ಲ. ಆಮೇನ್. ಎಸ್, ಮುಂದೆ ಲಾಸ್ಟ್ ವಾಕ್ಯ ಓದು. ಎಫೆಸ 5:19, ಎಫೆಸ 5:9, ಎಫೆಸ 5:19. ಆದರೆ ಎದ್ದಿಟ್ಕೊಳ್ಳಿ ಎಲ್ಲರೂ, ಉಪರ್ ಕಡ ಹಂಗೆ ಇಟ್ಕೊಳ್ಳಿ, ವಾಕ್ಯ ವಿವರಿಸ್ತೀನಿ. ಆಮೇನ್. ಇನ್ನು 12 ಗಂಟೆಗೆ 5 ನಿಮಿಷ ಇದೆ. ಅದು 10 ನಿಮಿಷ ಫಾಸ್ಟ್ ವಾಚು 10 ನಿಮಿಷ ಫಾಸ್ಟ್. ಇನ್ನು 5 ನಿಮಿಷ ಇದೆ. 5 ನಿಮಿಷದಲ್ಲಿ ಮುಗಿಸ್ತೀನಿ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಇಷ್ಟೊತ್ತು ಏನ್ ಮಾತಾಡಬಾರ್ದು ಅಂತ ಹೇಳ್ಕೊಟ್ಟು, ಕರೆಕ್ಟ್ ಆಗಿಲ್ವಾ? ಎಲ್ಲರೂ ಮಾತಾಡಿ ನನ್ನ ಹತ್ರ. ಏನು ಹೆಂಗ್ ಮಾತಾಡಬಾರ್ದು ಅಂತ ಹೇಳ್ಕೊಟ್ರು. ಇವಾಗ ಹೆಂಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಯಾವ ರೀತಿ ಇರ್ಬೇಕು ಹೇಳ್ಕೊಡ್ತಾರೆ ಕೇಳಿ. 1 ಸುನೋ ಪೆಹಲೆ ವಾಲ ಆದರೆ ಫಸ್ಟ್ ಪರಿಶುದ್ಧಾತ್ಮನಿಂದ ತುಂಬಲ್ಪಡಿ. ನಿಮ್ ಬಾಯಲ್ಲಿ ಕೆಟ್ಟ ಮಾತೇ ಬರಲ್ಲ. ದೇವರಾತ್ಮ ನಿನ್ನ ನಡೆಸಿದ್ರೆ ನೀನು ಕೆಟ್ಟ ಮಾತಾಡೋದಕ್ಕೆ ಬಿಡೋದೇ ಇಲ್ಲ. ನಿನ್ಗೆ ಭಯ ಆಗುತ್ತೆ. ಅಕಸ್ಮಾತ್ ಆಡ್ಬಿಟ್ರೇನೋ ನೆಕ್ಸ್ಟ್ ಟೈಮ್ ನಿನಗೆ ದೇವರಿಗೆ ಹತ್ರ ಹತ್ಕೊಂಡ್ಬಿಡ್ತೀಯ. 1 ಪವಿತ್ರಾತ್ಮ ಭರಿತರಾಗಿರಿ. 2 ಪವಿತ್ರಾತ್ಮ ಸೆ ಬರೋ ಮೇಲೆ. 2 ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ. ಕೀರ್ತನೆ ಅಂದ್ರೆ ಹಾಡುಗಳು. ಕೀರ್ತನೆ ಅಂದ್ರೆ ಏನು? ಹಾಡುಗಳು ಆಡ್ತಾ ಇರಿ. ಪವಿತ್ರಾತ್ಮನಿಂದ ತುಂಬಲ್ಪಡಿ. 2 ಹಾಡುಗಳಾಗಿ. 2 ವಾಲ ಗಾನ ಗಾವ್. 3 ಆತ್ಮ ಸಂಬಂಧವಾದ. 3 ವಾಲ ಆತ್ಮ ಸಂಬಂಧವಾದ ಪದಗಳು. ಬೈಬಲ್ಗೆ ಸಂಬಂಧಪಟ್ಟಿದ್ದು, ಪ್ರೇಯರ್ಗೆ ಸಂಬಂಧಪಟ್ಟಿದ್ದು, ವಾಕ್ಯಕ್ಕೆ ಸಂಬಂಧಪಟ್ಟಿದ್ದು, ಆರಾಧನೆಗೆ ಸಂಬಂಧಪಟ್ಟಿದ್ದು, ಚರ್ಚ್ಗೆ ಸಂಬಂಧಪಟ್ಟಿದ್ದು ಮಾತಾಡು. ಆಮೆನ್. ಹಲ್ಲೆಲೂಯಾ. ನಾವ್ ಯಾವಾಗ್ಲೂ ನನ್ನ ಕುಟುಂಬದ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ದುಡ್ಡು ಬಗ್ಗೆ, ಜಮೀನ್ ಬಗ್ಗೆ, ಆಸ್ತಿ ಬಗ್ಗೆ, ಅಂತಸ್ತು ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇದರಲ್ಲೇ ಫೋನಲ್ಲಿ ಎದುರುಗಡೆ ನಾವು ಮಾತು ಮುಗಿಸ್ತೀವಿ. ಹೆಂಗಿರ್ಬೇಕಂತೆ? ಆತ್ಮ ಸಂಬಂಧವಾದ ಮಾತುಗಳು, ಬೈಬಲ್ ಮಾತುಗಳನ್ನ ಮಾತಾಡು. ನೆಕ್ಸ್ಟ್, ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಹೃದಯದಲ್ಲಿ ಏನಾಡ್ಬೇಕಂತೆ? ಹೃದಯದಲ್ಲಿ ಹಾಡಾಡ್ಬೇಕಂತೆ. ಏನನ್ನ ಮಾತಾಡ್ತಾ ಇದ್ರು ಕೂಡ ನಿಮ್ ಹೃದಯದಲ್ಲಿ ಸಾಂಗ್ ಹೋಗ್ತಾ ಇರ್ಬೇಕು. किसी के पास बात कर रहे तुम्हारा अंदर गाना गाना, मन का अंदर क्या करना? गाना गाना. ಆಮೆನ್. ನಾನು ಹಂಗ್ ಮಾಡ್ತೀನಿ. ಹಲ್ಲೆಲೂಯಾ. ಆಮೇಲೆ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡುತ್ತಾ ದೇವರಿಗೆ ಯೇಸು ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯ ಅಂದ್ರೆ ಸಾಫ್ಟ್, ಸೈಲೆಂಟ್, ಕ್ವೈಟ್ ಪ್ರೇಯರ್ ಮಾಡ್ಕೊಂಡಿರಿ. ದೇವ್ರ ಮಾತುಗಳಾಡ್ಕೊಂಡಿರಿ, ಹಾಡುಗಳಾಡ್ಕೊಂಡಿರಿ, ಹೃದಯದಲ್ಲಿ ಹಾಡುಗಳಾಡಿ, ಪವಿತ್ರಾತ್ಮನಿಂದ ತುಂಬಲ್ಪಡಿ, ಬೈಬಲ್ ಮಾತುಗಳು ಮಾತಾಡಿ. ಇದು ಬಿಟ್ಟು ನಿನ್ನ ಹತ್ರ ಬೇರೆ ಏನನ್ನ ಇದೆ
ಬರೀ ಆಯಮ್ಮನ ಕತೆ, ಈ ಅಕ್ಕ ಕತೆ, ಆ ಸಿಸ್ಟರ್ ಕತೆ, ಈ ಸಿಸ್ಟರ್ ಕತೆ, ಚರ್ಚರ್ ಹಿಂಗೆ, ಪಾಸ್ಟರ್ ಹಿಂಗೆ, ಬ್ರದರ್ ಹಿಂಗೆ, ಇದೇ ದಿನ ಕಳೀತಾ ಇದೆಯಾ? ಇಷ್ಟೊತ್ತು ವಾಕ್ಯ ಹೇಳಿದ್ದೀನಿ, ನೀನೇ ಅರ್ಥ ಮಾಡಿ. ಆಮೇಲೆ ಕಣ್ಮುಚ್ಚಿ ಪ್ರೇ ಮಾಡ್ತೀನಿ ನೋಡೋಣ, ಮಾಡಿ. ಎಂತ ಮಾತುಗಳನ್ನು ಆಡಬೇಕು. ಅಲ್ಲೆಲೂಯಾ ಹೇಳ್ಕೊಟ್ರು. ಖಂಡಿತವಾಗಿ ಆ ಮಾತುಗಳನ್ನು ಗೌರವಿಸು, ಆ ಮಾತುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಕೋ. ಬರೋ ದಿನಗಳಲ್ಲಿ ನೀನು ಒಳ್ಳೆ ಬ್ರದರ್ ಆಗಿ, ಒಳ್ಳೆ ಪ್ರಾರ್ಥನಾ ವೀರಳಾಗಿ, ಒಳ್ಳೆ ಪ್ರಾರ್ಥನಾ ಮನುಷ್ಯರಾಗಿ ನೀನು ಜ್ಞಾಪಡ್ತೀಯ. ನಿನ್ನ ಪ್ರಾರ್ಥನೆಗೆ ಶಕ್ತಿ ಬರ್ತದೆ. ನಿನ್ನ ಆತ್ಮ ನರಕಕ್ಕೆ ಹೋಗ್ತೀರಾ, ದೇವರ ಬಳಿಗೆ ಪರಲೋಕಕ್ಕೆ ಹೋಗ್ತದೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಕಾಯಿ ಕಾಪಾಡಿ ಆಶೀರ್ವದಿಸಿ. ಕರ್ತನೆ, ಉದ್ಯೋಗವಿಲ್ಲದವರಿಗೆ ಉದ್ಯೋಗ, ಆದಾಯವಿಲ್ಲದವರಿಗೆ ಆದಾಯ, ಯಾರ್ಯಾರಿಗೆ ಡಿಸ್ಟರ್ಬೆನ್ಸ್ಗಳಿಂದ ಬಿಡುಗಡೆ ಅಪ್ಪ, ಸಂತಾನವಿಲ್ಲದವರಿಗೆ ಸಂತಾನ, ವಿವಾಹ ಕಾರ್ಯ ತಡೆ ಇರೋರಿಗೆ ವಿವಾಹ ಕಾರ್ಯ ಆಶೀರ್ವದಿಸಪ್ಪ. ಆಮೇಲೆ ಓದು ಮಕ್ಕಳಿಗೆ ಅಭಿಷೇಕವನ್ನ ಕೊಡಪ್ಪ, ಓದುವಂತೆ ಎಲ್ಲಾ ವಿಷಯದಲ್ಲಿ ಸಹಾಯವನ್ನ ಮಾಡು. ಮಕ್ಕಳಿಗೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಆಸಕ್ತಿಯನ್ನ ಕೊಡು. ಈ ಮಕ್ಕಳು ಆಚೆ ಹೋಗುವಾಗ ಬರುವಾಗ ನಿನ್ನ ದೂತರು ಕಾಯಿ ಕಾಪಾಡಿ, ನಿನ್ನ ಕೃಪಾಸ್ತ ಬಿದ್ದು ನಡೆಸಲಿ. ನಿನ್ನ ಕೃಪಾ ಕಟಾಕ್ಷ ಈ ವಾರ ಶನಿವಾರವರೆಗೂ, ನೆಕ್ಸ್ಟ್ ಭಾನುವಾರವರೆಗೂ ಎಲ್ಲಾ ಮಕ್ಕಳನ್ನ ನಡೆಸು, ಕಾಯಿ ಕಾಪಾಡು, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸಭೆಯಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು